ಬೇರೆ ಇಂದು ನಮ್ಮ ಮಧ್ಯದಲ್ಲಿ ನಮ್ಮ ಜೀವಿತದ ಸಾಕ್ಷಿನ ಹಂಚಿಕೊಳ್ಳುವುದಕ್ಕಾಗಿ ಒಂದು ಪ್ರಿಯ ತಂದೆಯವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಅಪ್ಪ, ತಮ್ಮ ಹೆಸರು? ಗೋವಿಂದಪ್ಪ. ಊರು ಯಾವುದು? ಎಲ್ಲಿ ವಾಸ ಮಾಡ್ತಿದ್ದೀರಾ? ಚೆನ್ನಗಿರಿ ಹತ್ರ ದೋನಿಹಳ್ಳಿ ಅಂತ. ಚೆನ್ನಗಿರಿ ಹತ್ರ 2 ಕಿಲೋಮೀಟರ್ ಚೆನ್ನಗಿರಿಯಿಂದ. ದಾವಣಗೆರೆ ರೋಡ್ ಪಕ್ಕನೇ ದೋನಿಹಳ್ಳಿ ಅಂತ. ಅಲ್ಲಿ ವಾಸ ಮಾಡೋದು? ಅಲ್ಲಿ ಅಲ್ಲ, ಅಲ್ಲೇ ಹುಟ್ಟು ಬೆಳೆದದ್ದು. ಓಕೆ, ಈಗ ಅಲ್ಲೇ ಇದ್ದೀರಾ? ಈಗ ಅಲ್ಲೇ ಇದ್ದೀವಿ. ಅಲ್ಲೇ ಇದ್ದೀವಿ. ಏನು ಮಾಡ್ಕೊಳ್ತಿದ್ದೀರಿ? ಏನು ಕೆಲಸ ಮಾಡ್ತಿದ್ದೀರಿ? ನಾವು ವ್ಯವಸಾಯ ಕೆಲಸ ಮಾಡ್ತಾ ಇದ್ವಿ. ವ್ಯವಸಾಯ ಮಾಡ್ತಾ ಇದ್ದೀರಿ? ನಿಮಗೆ ಹೊಲಗದ್ದೆ ಎಲ್ಲ ಇದೆಯಾ? ಹೊಲ ಒಂದು 2 ಎಕರೆ. ನಾನು ಇತ್ತಿದ್ಲ ನಮ್ಮ ಅಪ್ಪ ಕೊಂಡಿರಲಿಲ್ಲ. ಇತ್ತಿದ್ದು ನಾವು ದುಡಿಮೆ ಮಾಡಿ ಅಣ್ಣ ತಮ್ಮ 3 ಒಟ್ಟಿಗಿದ್ದಾಗ ಕೊಂಡಿದ್ವಿ. ಕೊಂಡ ಮೇಲೆ ಅದನ್ನು 3 ಭಾಗ ಮಾಡ್ಕೊಂಡ್ವಿ. 3-3.25 ಎಕರೆ ಹೊಡ್ಕೊಂಡು ತಿಂತಾಯಿದ್ವಿ. ಅದನ್ನೇ ಬೇಸಾಯ ಮಾಡ್ಕೊಂತ ಹೋಗ್ತಾ ಇದ್ವಿ. ಏನು ಬೆಳೀತಿದ್ರಿ? ಮೆಕ್ಕೆಜೋಳ, ರಾಗಿ, ಮೆಣಸೆ ಗಿಡ, ಮೆಣಸು. ಹೇಗೆ ಬರ್ತದೆ ಫಸಲೆಲ್ಲ? ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿತ್ತು. ಚೆನ್ನಾಗಿ ಬರ್ತದೆ. ನಾವು ಹೆಂಗೆ ಮಾಡ್ತೀವಿ ಹಂಗೆ ಬರ್ತಾಯಿತ್ತು. ಓಕೆ. ಏನು ಕುಟುಂಬ ನಡೆಸ್ಲಿಕ್ಕೆ ಹಾಕೋದಿಲ್ಲ. ಆದರೂ ಮತ್ತು ಬೇರೆ ಹೊಲಗಳು ಹಿಡ್ಕೊಂಡು ಗುತ್ತಿಗೆ ಹಿಡ್ಕೊಂಡು ಬೇರೆ ಹೊಲ ತಗೊಂಡು ದುಡಿಮೆ ಮಾಡ್ತಾ ಇದ್ವಿ. ಓಕೆ. ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು ನಮ್ಮ ತಂದೆ ತಾಯಿಗೆ 3 ಜನ ಗಂಡು ಮಕ್ಕಳು. 4 ಜನದಲ್ಲಿ ಈಗ ನಾನೊಬ್ಬನೇ ಇದ್ದೀನಿ. ನಮ್ಮ ಅಣ್ಣರು ಎಲ್ಲ ಕುಡಿದು ಕೆಟ್ಟ ದಂಧೆ ಮಾಡಿ ಎಲ್ಲ ಸತ್ತೋಗ್ಬಿಟ್ರು, ಒಬ್ಬಳಲ್ವ. ಆಮೇಲೆ ನಮ್ಮ ತಮ್ಮ ಹಬ್ಬ ಹಿಂಗೆ ಒಂದು ವೃತ್ತಿಯಾಗಿ ತೋಟದಲ್ಲಿ ಕೆಲಸ ಮಾಡೋಕ್ಕಾರೆ ಏನು ಸಹಿತ ನೋಡಿತು ಏನೋ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಅವನು ಒಂದೇ ಒಂದು ಹಗಲು ಒಂದು ರಾತ್ರಿ ಒಳಗೆ ಸತ್ತೋಗ್ಬಿಟ್ಟ. ಅಂದರೆ ಹುಷಾರಿದ್ದು ಚೆನ್ನಾಗಿ ಕೆಲಸ ಮಾಡ್ತಿದ್ದಂಕಲೇ ಹಾರ್ಟ್ ಅಟ್ಯಾಕ್ ಆದಂಗಾಗಿ ಒಂದು ಸಂಜೆ 7:30-8 ಗಂಟೆ ಟೈಮ್ನಾಗ ಹುಟ್ಟಿದ್ದು. ಸಂಜೆ 6-6:30-7 ಗಂಟೆ ಒಳಗೆ ಸತ್ತೋಗ್ಬಿಟ್ಟ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಏನಿಲ್ಲ ಅಂದರು. ಮತ್ತು ಇಲ್ಲಿಂದ ಗಾಡಿ ಕಟ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ ಬಸವಣ್ಣ ಡಾಕ್ಟ್ರು ಅಂತಿದ್ದರು. ಅವ್ರ ಮನೇಲಿ ಕರ್ಕೊಂಡು ಹೋದ್ವಿ ನೈಟು. ಮತ್ತು 10-11 ಗಂಟೆ ಟೈಮಲ್ಲಿ ಸುಸ್ತಾದ ಅಂತೇಳಿ. ಆದರೂ ಅವರು ಏನಿಲ್ಲ ಅಂತ ಇಂಜೆಕ್ಷನ್ ಮಾಡಿ ವಾಪಸ್ ಕಳಿಸಿದ್ರು. ಬೆಳಗ್ಗೆ ಕರ್ಕೊಂಬರ್ರಿ ಅಂದರು. ಬೆಳಗ್ಗೆ ಕರ್ಕೊಂಡು ಹೋದ್ವಿ. ಏನಿಲ್ಲ ಅಂತೇಳಿ ಮತ್ತೆ ಇಂಜೆಕ್ಷನ್ ಮಾಡಿ ಕಳಿಸಿದ್ರು. ಮತ್ತು ಇದಕ್ಕಿದ್ದಂಗೆ ಸುಸ್ತಾದ್ಮೇಲೆ ಮತ್ತು ಸಂಜೆ ಕರ್ಕೊಂಡು ಹೋಗೋಣ ಅಂಥೇಳಿ ಮನೆಯಿಂದ ಒಂದು ಸ್ವಲ್ಪ ದೂರ ಬಂದಾಗ ಸುಸ್ತಾಗ್ಬಿಟ್ಟ. ಅಲ್ಲಿಂದ ಮತ್ತು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾಯಿದ್ವಿ. ಗಾಡಿ ಕಟ್ಕೊಂಡು ಅಲ್ಲಿ ನೋಡೋ ದಾರಿಯಲ್ಲಿ ಸ್ಪಾಟ್ ಹೋಗ್ಬಿಟ್ಟು. ಮದುವೆ ಆಗಿತ್ತು ಅವರಿಗೆ? ಮದುವೆ ಆಗಿರಲಿಲ್ಲ. 18-19 ವರ್ಷ ಅಷ್ಟೇ ವರ್ಷದಾಗೆ. ಚಿಕ್ಕ ಪ್ರಾಯದಲ್ಲಿ. ಓಕೆ. ಶಾಲೆ ಹೋಗಿದ್ದೀರಾ? ಇಲ್ಲ, ನಾನು ಶಾಲೆ ಸೇರಿಸಿದ್ರು. ಭಾಳ ಬಡತನ ಅವಾಗ, ಬರಗಾಲ ಬಂತು. ಬಡತನದಲ್ಲಿ ಅವಾಗ ಊರು ದನ ಮೇಯ್ಸೋಕ್ಕೆ ಅಂತ ನಮ್ಮ ತಂದೆ ಹಿಡ್ಕೊಂಡಿದ್ರು. ನಾವು ಮೇಕೆ ಕುರಿ ಅವನ್ನೆಲ್ಲ ಸಾಕಿದ್ವಿ. ಅವಕ್ಕೆಲ್ಲ ಹೋಗೋದು ಮಾಡೋದು ತಾಪತ್ರೆ ಅಂತೇಳಿ ನಾನು ಸ್ವಲ್ಪ ದಿನ ಹೋದೆ 1ನೇ ಕ್ಲಾಸ್ನಾಗೆ. ಅಷ್ಟರಲ್ಲಿ ಬಿಟ್ಟು ಮೇಕೆ ದನಕ್ಕೆ ಆಡ್ಸೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು. 3 ಕೂಡ ನಿಮ್ಮ ಅಂದರೆ ಅವರು ಅದೇ ವ್ಯವಸಾಯ ಕೆಲಸ, ಆಮೇಲೆ ಗುತ್ತಿಗೆ ಕೆಲಸ, ಒಂದು ಮನೆ ಗದ್ದೆ ತೋಟದ ಕೆಲಸಕ್ಕೆ ಅವ್ರು ಹೋಗ್ತಾಯಿದ್ರು. ನಾವು ದನ ಮೇಕೆ ಆಡ್ಸ್ಕೊತ ಮನೇಲಿದ್ವಿ. ಆ ಕೆಲಸ ಮಾಡ್ಕೊಂತ ಇದ್ವಿ. ನಿಮ್ಮ ನಿಮಗೆ ಎಷ್ಟನೇ ವರ್ಷದಲ್ಲಿ ಮದುವೆ ಆಯಿತು? ನನಗೆ ಹೆಚ್ಚು ಕಮ್ಮಿ 23-24 ಮದುವೆ ಆಯಿತು. ಓಕೆ. ನೀವು ಏನಾದರೂ ನಿಮಗೆ ಕೆಟ್ಟ ಚಟ ಏನಾದರೂ ಇತ್ತಾ? ನಮಗೆ ಕೆಟ್ಟ ಚಟ ಅವಾಗೇನೂ ಇರಲಿಲ್ಲ. ಅಂದರೆ ಏನು ಊಟ ಮಾಡಬೇಕು, ಕೆಲಸ ಮಾಡಬೇಕು, ಇಷ್ಟೇ ಇದ್ದದ್ದು ಆ ಫೀಲ್ಡ್ನಲ್ಲಿ. ಮತ್ತು ನಿಮ್ಮ ಅಣ್ಣನವರೆಲ್ಲ ತುಂಬ ಕುಡಿತಿದ್ರು ಅಂತ ಹೇಳಿ? ಅವ್ರು ಕುಡಿತಾಯಿದ್ರು. ಅವ್ರು ಹೇಳಿದ್ದು ಕೇಳ್ತಾ ಇರಲಿಲ್ಲ, ಮಟ್ಟು ಹೋಗಿರಲಿಲ್ಲ. ಅವ್ರು ಯಜಮಾನಿಕೆ ಮಾಡ್ತಾಯಿದ್ರಲ್ಲ, ಅವರೇ ದುಡಿಯೋದು, ಅವರೇ ಯಜಮಾನಿಕೆ, ಅವ್ರಿಗೆ ದುಡ್ಡು ಕಾಸೆಲ್ಲ ಖರ್ಚು ಮಾಡೋದಲ್ಲ. ಹಾಗೆ ನಾವು ನನ್ನ ಮಾತು ಕೇಳ್ತಾ ಇರಲಿಲ್ಲ. ನಿಮ್ಮ ತಂದೆ ತಾಯಿ ಇರಲಿಲ್ಲ? ನಾವು ತಂದೆ ತಾಯಿ ಇದ್ದರು. ಆಮೇಲೆ ಸ್ವಲ್ಪ ದಿನದಲ್ಲಿ ನಮ್ಮ ತಾಯಿ ಇದಕ್ಕಿದ್ದಂಗೆ ಸ್ಪಾಟ್ ಆದರು. ಅವ್ರನ್ನ ಹೋದ್ಮೇಲೆ ಆಮೇಲೆ ನಮ್ಮ ತಂದೆ ಇದ್ದರು. ತಂದೆ ಮಾತನ್ನು ಕೇಳ್ತಿರಲಿಲ್ಲ. ತಂದೆ ಸ್ವಲ್ಪ ಕುಡಿತಾಯಿದ್ರು, ಅವ್ರು ಅಷ್ಟೊಂದು ಕುಡಿತಿರಲಿಲ್ಲ. ಅವರು ಹೆಲ್ಪ್ನಲ್ಲೇ ನಾವು ಮೇಕೆ ಮಾಡ್ಕೊಂಡು, ಅವ್ರಿಗೆ ಮೇಕೆ ಹೋಗೋರು ದನ ಹಿಡ್ಕೊಂಡು ಆಡಿಸ್ತಾಯಿದ್ವಿ. ಈ ಥರ ಜೀವನ ಮಾಡ್ಕೊತ ಬಂದ್ವಿ. ಓಕೆ. ಅಂದರೆ ನಿಮ್ಮ ತಂದೆ ಅಷ್ಟು ಕುಡಿತೀರ, ಆದರೆ ನಿಮ್ಮ ಅಣ್ಣಂದಿರು ಅಣ್ಣ ತುಂಬ ಕುಡಿತಾಯಿದ್ರು. ಓಕೆ. ಅದೇ ರೀತಿ ಕುಡಿದು ಕುಡಿಯೋದಲ್ಲೇ ಅವರು ಅಣ್ಣು ಚಿಕ್ಕ ವಯಸ್ಸಿಗೆ ಸತ್ಬಿಟ್ರು. ಅವರು ಕೂಡ ಒಂದು 40-50 ವರ್ಷದೊಳಗೆ ಸತ್ಬಿಟ್ಟವರು. ಅದೇ ನಿಮಗೆ ಅಂತ ಯಾವ ಹ್ಯಾಬಿಟ್ ಇರಲಿಲ್ಲ? ಇಲ್ಲ, ಅವಾಗಿರಲಿಲ್ಲ. ಮದುವೆ ಟೈಮಲ್ಲಿ ಇರಲಿಲ್ಲ? ಇಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ರೆ? ಇಲ್ಲ, ಆಮೇಲೆ ಚೆನ್ನಾಗೇ ಇದ್ವಿ.
ಚೆನ್ನಾಗಿದ್ದಾಗ ಏನಾಯಿತು, ನಮ್ಮ ಅಣ್ಣನೊಬ್ಬನ ಮದುವೆ ಮಾಡೋಕ್ಕಾಯಿತು. ಒಬ್ಬನ ಅಣ್ಣ ಮದುವೆ ಮಾಡೋಕ್ಕಾಯಿತು. ಅವಾಗ ದುಡ್ಡು ಕಾಸು ಜನಗಳು ಯಾರು ಕೊಡ್ತಾರಲ್ಲ ಸಾಲ. ಆವಾಗ ಒಬ್ಬರ ಮನೆಗೆ ಗುತ್ತಿಗೆಗೆ ನನ್ನ ಸಂಬಳ ಕೆಟ್ಟರು ಹಾಳಾಗಿ. ಅವನು ದುಡ್ಡು ತಗೊಂಡು ಅಣ್ಣನ ಮದುವೆ ಮಾಡಿದ್ವಿ. ಆ ಮದುವೆ ಮಾಡಿದ ಮೇಲೆ ಅವನೇ ಯಜಮಾನಿಕೆ ಮಾಡ್ಕೊಂಡು ಹೋಗ್ತಾಯಿದ್ದ. ಹಂಗೆ ದುಡಿಮೆ ಮಾಡ್ಕೊಂತ ಹಿಂಗೆ ಇದ್ವಿ. ಇದ್ದಾಗ ಏನಾಯಿತು, ಇದಕ್ಕಿದ್ದಂಗೆ ದುಡಿಮೆ ಮಾಡ್ತಾ ಬಂತು. ಏನಾಯಿತು, ಒಂದು 2 ಎಕರೆ ಜಮೀನು ಖರೀದಿ ನಾವು ಗುತ್ತಿಗೆ ಹೊಡಿತಾ ಇದ್ವಿ. ಒಬ್ಬರು ಚೆನ್ನಾಗಿರಿ ಅಂತ ಒಬ್ಬರದು ಗುತ್ತಿಗೆ ಹೊಡಿಬೇಕಾದ್ರೆ ಅವಾಗ ಅವ್ರು ಖರೀದಿ ಕೊಡ್ತೀವಿ ಅಂತ ಬಂದರು. ಕೊಟ್ಬಿಡ್ತೀವಿ ಕ್ರಯಕ್ಕೆ, ನೀವು ಯಾರು ಹೊಡಿತಾಯಿದ್ರು ಅದನ್ನು ನೀವು ತಗೊಳ್ರಿ ಅಂತಂದು ಹೇಳಿದ್ರು. ನಾವು 2 ಎಕರೆ ಹೊಡಿತಾ ಇದ್ವಲ್ಲ, ಸುಮಾರು ಜನ ನಮ್ಮೂರು ಆ ಜಮೀನು ಹೊಡಿತಾಯಿದ್ರು. ಒಬ್ರು 8 ಎಕರೆ, ಒಬ್ಬರು 6 ಎಕರೆ, ಒಬ್ಬರು 4 ಎಕರೆ ಹಿಂಗೆ ಹೊಡಿತಾಯಿದ್ವಿ. ನಾವು 2 ಎಕರೆ ಹೊಡಿತಾಯಿದ್ವಿ. ಆ ಜಮೀನು ತೊಗೊಂಡ್ವಿ. ಸುಮಾರು ಭಾಳ ಕಮ್ಮಿ ತೊಗೊಂಡ್ವಿ. ಅವಾಗ 1 ಎಕರೆ ಬರೀ 900 ರೂಪಾಯಿ ಎಕರೆಗೆ ತಗೊಂಡಿದ್ವಿ. 900 ರೂಪಾಯಿ ಬರೀ 900 ರೂಪಾಯಿ ಎಕರೆ. 1 ಎಕರೆಗೆ 1 ಎಕರೆಗೆ 2 ಎಕರೆಗೆ 1800 ರೂಪಾಯಿ ಅಷ್ಟೇ ಆಯಿತು. ಅಷ್ಟೇ. ಅಷ್ಟು ಕಟ್ಟೋಕ್ಕೂ ನಮಗೆ ಅವತ್ತು ಮೇಕೆ ದನ ಇದ್ವು. ಆವಾಗ ಸಂತೆ ಮಾಡ್ಬೇಕಾಯ್ತು. ಶುಕ್ರವಾರ ಸಂತೆ ಮಾಡೋಕ್ಕೂ ಅವ್ರ ನಡುವೆ ವ್ಯಾಪಾರಕ್ಕೆ ಹೋಗ್ಬಿಟ್ರು. ಪಾರ್ಟಿಗಳು ಜೊತೆಗಿದ್ದಾರಲ್ಲ ತಗೊಂಡ್ವಲ್ಲ, ಅವ್ರು ವ್ಯಾಪಾರಕ್ಕೆ ಹೋದ್ರು. ಅವತ್ತು ನಮ್ಮ ಹತ್ರ ದುಡ್ಡಿಲ್ಲ. ಮೇಕೆ ಮಾರ್ಕೊಂಡು ತಗೊಂಡು ಹೋಗ್ಬೇಕಾಯ್ತು ಸಂತೆಗೆ. ಶುಕ್ರವಾರ ಸಂತೆ, ಅವ್ರು ಸೋಮವಾರ ಹೋದ್ರು. ನಾವು ಶುಕ್ರವಾರ ಕಾಯ್ಬೇಕಲ್ಲ, ಮತ್ತೆ 3-4 ದಿವಸ ಕಾಯ್ಬೇಕಲ್ಲ. ಶುಕ್ರವಾರ ಸಂತೆ ಮಾಡ್ಕೊಂಡು ಹೋದ್ರು. ಅವತ್ತು ಅವ್ರು ಹೋಗಿ ಜಮೀನು ತಗೊಂಡು ಕ್ರಯಕ್ಕೆ ಪರಿಚಯ ಮಾಡ್ರು. ಅಗ್ರಿಮೆಂಟ್ ಬರ್ಸ್ಕೊಂಡು, ಅವ್ರನ್ನ ರಿಜಿಸ್ಟ್ರ್ ಆಗ್ತಾಯಿರಲ್ಲ, ಅಗ್ರಿಮೆಂಟ್ ಬರ್ಸ್ಕೊಂಡು ಇಷ್ಟು ದಿನಕ್ಕೆ ದುಡ್ಡು ಕಟ್ಟೋದು, ಆಮೇಲೆ ರಿಜಿಸ್ಟ್ರು ಅಂತ. ಅವು ನಾವು ಶುಕ್ರವಾರ ಸಹ ಮೇಕೆ ಮಾರ್ಕೊಂಡು ಶನಿವಾರ ಮತ್ತು ಅವ್ರ ಹತ್ರ ಹೋದ್ವಿ. ಪಾರ್ಟಿ ಹತ್ರ ಹೋದಾಗ ಅವ್ರೇನು ಹೇಳಿದರು, ಆಯ್ತಪ್ಪ ನೀವು ಭಾಳ ನಿಯತ್ತಿಂದ ದುಡಿಮೆ ಮಾಡಿದರು, ನಮಗೆ ನಿಯತ್ತಿನ ದುಡ್ಡು ಕಾಸು ಕೊಡ್ತಾಯಿದ್ರಿ, ಅದೇ ಥರ ಗುತ್ತಿಗೆ ಹೊಡ್ಕೊಂಡು ಅದೇ ಥರ ನಡ್ಕೊತಿದ್ರಿ, ನಿಮಗೆ ಕೊಡಲೇಬೇಕು. ಅವ್ರು ಕೇಳಿದ್ರು ಒತ್ತಾಯ ಮಾಡಿ. ಆದರೂ ನಿಮಗೆ ಅಂತೇಳಿ ನಾವು ಹೇಳಿದ್ವಿ. ಅವರು ಒತ್ತಾಯ ಮಾಡಿ ಆದರೂ 2 ಎಕರೆನೂ ಅವ್ರು ಬರ್ಸ್ಕೊಂಬಿಟ್ರು. ಆ ಬರ್ಸ್ಕೊಂಡು ಏನಾಯಿತು, ಅದೇನು 6 ತಿಂಗಳು ಆಯಿತು, ವರ್ಷ 6 ತಿಂಗಳ ಒಳಗೆ ಅಗ್ರಿಮೆಂಟ್ ಇದ್ದದ್ದು. ನಿಮಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ. ಅವರು ಹೆಣ್ಣು ಮಗಳು ಪಾಪ, ಮಕ್ಕಳು ಸಣ್ಣವು. ಆ ಅಮ್ಮ ಭಾಳ ನೀತಿ ಎತ್ತಿಲ್ಲಿ ಹೇಳ್ದಾಗ ಏನಾಯಿತು, ಆಯಿತು ಅಂಥೇಳಿ ಮತ್ತು ನಾವು ಹೋಗಿ ದುಡ್ಡು ಕಟ್ಟಿದಾಗ ಸ್ವಲ್ಪ ದುಡ್ಡು ಕಟ್ಟಿ ಅಗ್ರಿಮೆಂಟ್ ನಿಮಗೆ ಬರ್ಕೊಟ್ಟಾಗ ಆಮೇಲೆ ಸುಮಾರು ಆವಾಗ 2 ಎಕರೆ ಜಮೀನು ರಿಜಿಸ್ಟರ್ ಆಗಂಗಿರಲಿಲ್ಲ. ತುಂಡು ಜಮೀನು 4 ಎಕರೆ 3 ಎಕರೆ ಮೇಲೆ ಇದ್ದರೆ ಮಾತ್ರ ರಿಜಿಸ್ಟರ್ ಆಗಿತ್ತು. ಆ ಅಗ್ರಿಮೆಂಟಲ್ಲೇ ಇದ್ವಿ. ಆ ಜೀವನ ಮಾಡ್ಕೊತ ಬಂದ್ವಿ. ಆವಾಗ ನಾನು ಇದೇ ಥರ ಮೇಕೆ ದನ ಆಡ್ಸ್ಕೊಂತ ನಮ್ಮ ಅಣ್ಣ ಹಿಂಗೆ ಮನೆಗೆ ಮಾಡ್ಕೊತ ಬಂದರು. ಇದೇ ಥರ ಇದ್ದಾಗ ಆಮೇಲೆ ಸುಮಾರು ದಿನಗಳಾಯ್ತು. ಅವು ನಮಗೆ ಊರಲ್ಲಿ ಸ್ವಂತ ಒಂದು ಜಮೀನು ಇರಲಿಲ್ಲ. ಒಂದು ಫುಟ್ಪಾತ್ ಮೇಲೆ ಒಂದು ಶೆಡ್ ಹಾಕ್ಕೊಂಡು ನಾವು ರೋಡಿ ಪಕ್ಕಕ್ಕೆ ಜೀವನ ಮಾಡ್ತಾಯಿದ್ವಿ. ಸ್ವಂತ ಜಮೀನು ಇರಲಿಲ್ಲ, ಸ್ವಂತ ಸೈಟು ಇರಲಿಲ್ಲ. ಆ ಥರ ಜೀವನ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ವರ್ಷ ಅಲ್ಲೇ ಕಾಲ ಕಳ್ಕೊಂಡಂಗೆ ಜೀವನ ಮಾಡ್ಕೊತ ಬಂದ್ವಿ. ಆಮೇಲೆ ನಮ್ಮ ಅಕ್ಕನ ಮಗಳೇ ನನ್ನ ಮದುವೆ ಇದ್ದು, ಹಿರಿಯ ಅಕ್ಕನ ಮಗಳೇ. ಆವಾಗ ಅವ್ರ ಮನೆ ಸಂಬಳ ಇದ್ನಲ್ಲ, ಅಜ್ಜಿ ತಾಳ್ಗಿದ್ದಾಗ ಅವ್ರ ಮನೆಯಿಂದ ಬಿಟ್ಕೊಳ್ಳೆ ಅವಾಗ ನಮ್ಮ ಹೆಣ್ಮಕ್ಳು ಮೆಜಡಿ ಬಂದ ಕೂಡಲೇ ತಕ್ಷಣವೇ ಅವ್ರು ಭದ್ರಾವತಿಯಲ್ಲಿದ್ದರು. ನಮ್ಮ ಅವನ ಮಕ್ಕಳು ಟೌನಲ್ಲಿ ಜೀವನ ಮಾಡೋದು ಕಷ್ಟ, ಹೆಣ್ಮಕ್ಳು ಇಟ್ಕೊಂಡು ಮದುವೆ ಮಾಡ್ಕೊಂತ ಬಂದರು. ಅವಾಗ ನಮ್ಮ ಅಮ್ಮನೂ ಅಪ್ಪಾಜಿನೂ ಮದುವೆ ಆಗ್ಬಿಡಪ್ಪ ಅಂದು. ಅಪ್ಪಾಜಿ ಈಗ ನಾನು ಕೈಯಾಗ ದುಡ್ಡಿಲ್ಲ, ಏನಿಲ್ಲ, ಜೀತ ಹಾಕಿದ್ದೀನಿ, ಅಣ್ಣ ದುಡಿದ್ರೆ ಹಿಂಗೆ ಕುಡ್ದು ಹಾಳು ಮಾಡ್ತಾರೆ, ಯಾಕೆ ಜೀವನ ಹೆಂಗೆ ಮದುವೆ ಆಗೋದು ಅಂತ ಈ ಥರ ಹೇಳ್ಕೊಂಡ ಇಲ್ಲಪ್ಪ ಇದ್ದಂಗೆ ಮಾಡ್ಕೊಂಬೋಣ, ನಾವಿದ್ದಂಕಲೇ ನೀವು ಅಮ್ಮ ಬೇರೆ ವಿಷಯ ಇಲ್ಲ, ಇದ್ದಂಕಲೇ ಜೀವಿದಂಕಲೇ ಹಾಕಿ ಕಾಳಾಗ್ತಾರೆ, ಜೀವನ ಮಾಡಿ ಮದುವೆ ಮಾಡ್ಕೊಂಬಿಡೋದು. ಆಯಿತು ಅಂತ ಒಪ್ಕೊಂಡು ಜೀತಾಳಿನ ಮನೆಯಿಂದ ಬಂದು 2 ದಿವಸದಲ್ಲಿ ನನಗೆ ಮದುವೆ ಮಾಡೋಕ್ಕೆ ಚಾಲು ಮಾಡಿದರು. ಆಯಿತು ಅಂತ ಮದುವೆ ಮಾಡ್ಕೊಂಡು ಸುಮಾರು 5 ವರ್ಷ ತನಕ ನಮಗೆ ಮಕ್ಕಳಾಗಲಿಲ್ಲ. 5 ವರ್ಷ ನಂತರ 3 ಮಕ್ಕಳಾದರು. ಹಿರಿಯ ಮಗ ಜಗದೀಶ್ ಅಂತ, 2ನೇನು ಚಂದ್ರು ಅಂತ, 3ನೇನು ಅಣ್ಣಪ್ಪ ಅಂತೇಳಿ 3 ಗಂಡು ಮಕ್ಕಳು. 3 ಗಂಡು ಮಕ್ಕಳು. ಆವಾಗ ತಿರ್ಗೋ ಅವು ಏನಾಯಿತು, ಒಂದು ಗೋಮಾಳ ಜಮೀನಿತ್ತು. ಆವಾಗ ಊರಿನ ಒಪ್ಪಿನಿಂದಲೇ ಆ ಜಮೀನು ಸಾగు ಮಾಡಿದ್ವಿ. ಸುಮಾರು ಒಂದು 7 ಜನ ಸಾగు ಮಾಡಿದ್ವಿ. ಅದರಲ್ಲಿ ಒಂದು 6 ಜನಕ್ಕೆ ಸಾಗುವಳಿ ಬಂತು. ಸಾಗುವಳಿ ಬಂದಾಗ ಏನಾಯಿತು,
ಇದೇ ಥರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಂದು 2 ವರ್ಷ 3 ವರ್ಷ ಮಾಡ್ಕೊತ ಹೋದ್ವಿ. ಅದರಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಇನ್ನೊಬ್ಬ ಭಾಳ ಕುಡಿತಿದ್ದ ಆತನ ಕುಡಿದ ಚಟದಲ್ಲಿ ಊರಿನ ಜನಕ್ಕೆ ಬೈದ. ಹಾಗೆ ಅಂತ ಕುಡಿದು ಟೈಮ್ನಲ್ಲಿ ಹಂಗಂಗೆ ಬೈದಾಗ ಅಂತ ಊರ ಜನ ಗುಂಪಾಗಿಬಿಟ್ಟು ಈ ಥರ ಎಲ್ಲ ಇವಾಗ ಜಮೀನು ಏನು ಕೊಡಬಾರ್ದು ಅಂತ ಇತ್ತು, ಆ ಜಮೀನು ಕೊಟ್ಟು ನೋಡಿ ಎಷ್ಟು ದಿಮಾಕ್ ಬಂತು, ಈ ಥರ ಬೈತಾ ಇದ್ದಾನೆ ಅಂತೇಳಿ ಅವ್ರಿಗೆ ಊರಿನಲ್ಲಿ ಪಾರ್ಟಿ ಆಗಿಬಿಡ್ತು. ಪಾರ್ಟಿ ಆಗಿ ಏನಾಯಿತು, ಒಂದು ಟೈಮ್ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿದಾಗ ಊರಿನ ಜನ ಒಗ್ಗಟ್ಟಾಗಿ ಆ ಬೆಳೆಯಲ್ಲಿ ನಾಶ ಮಾಡಿಬಿಟ್ರು. ನಾವು 6 ಜನ ಬಿತ್ತನೆ ಏನು ಮಾಡಿದ್ವು, ಬೆಳೆ ಎಲ್ಲ ನಾಶ ಮಾಡಿಬಿಟ್ರು. ನಾಶ ಮಾಡಿದಾಗ ನಾವು ಸುಮ್ಮನೆ 3 ಜನ ಬೆಂಬಲ ಅವರು ಇಡೀ ಊರೇ ಹೊಂದ್ಕೊಂಡು ಅವಾಗ ಜೀವನ ಮಾಡೋದು ಕಷ್ಟ ಆಯಿತು. ಆವಾಗ ಹೋಗಿ ಸರ್ಕಾರಕ್ಕೆ ವರದಿ ಕೊಟ್ವಿ. ಸರ್ಕಾರಕ್ಕೆ ವರದಿ ಕೊಟ್ಟರೆ ನೋಡಪ್ಪ ಈ ಬೆಳೆ ಹೆಂಗೆ ನಾಶ ಮಾಡಿದ್ರು ಅಂತೇಳಿ ನಮಗೆ DSP SP SC ಅವರೆಲ್ಲ ಬಂದು ದಾವಣಗೆರೆ ಶಿವಮೊಗ್ಗ ಜಿಲ್ಲೆ ಅವಾಗ ಬಂದು ಎಲ್ಲ ನೋಡಿ ಪಾರ್ಟ್ ನೋಡಿ ಅವರೆಲ್ಲ ಇದು ಮಾಡಿದರು. ಆವಾಗ ಪೇಪರಿಗೂ ಹಾಕ್ಸಿದ್ವಿ, TV 9ಗೂ ಕೊಟ್ಟಿವಿ, ಎಲ್ಲ ಬಂತು. ಆದರೆ ನಮ್ಮಲ್ಲಿ ಬಲಾಟಿಲ್ಲ, ಇಡೀ ಊರೇ ಒಂದಾಯಿತು. ನಾವು ಅಲ್ಲಿ ಬಲಾಟಿಲ್ಲ, ಇದೇ ಥರ ಜೀವನ ಮಾಡ್ಕೊತ ಬಂದ್ವಿ. ಅದೇ ಪಾರ್ಟಿಯಲ್ಲಿ ಆದಾಗ ನಾವು ಭಾಳ ಕಷ್ಟದಲ್ಲಿ ನಮಗೆ ಊರಕ್ಕೆ ಕೆಲಸಕ್ಕೆ ಕರಿಬಾರ್ದು, ಇವ್ರನ್ನ ಊರಿಂದ ಹೊರಗಿಡಬೇಕು ಅಂತ ಬಹಿಷ್ಕಾರ ಹಾಕಿದರು. ನೀವು ಕೂಡ ಅದೇ ಊರಿನವರು? ನಾವು ತಮಿಳುನಾಡು. ನಾವು ವಾಸದ ಅದೇ ಊರಲ್ಲೇ ವಾಸಕ್ಕೆ ಇದ್ವಿ. ಆದ್ರೆ ತಮಿಳುನಾಡಿಂದ ಬಂದವರು ಇಷ್ಟೊಂದು ದೌರ್ಜನ್ಯ ಮಾಡಿ ನಮ್ಮನ್ನು ಈ ಥರಕ್ಕೆಲ್ಲ ಕೇಸ್ ಕೊಟ್ಟು ಈ ಥರ ಎಲ್ಲ ಕಂಪ್ಲೇಂಟ್ ಮಾಡಿ ನಮ್ಮನ್ನು ಜೈಲಿಗೆಲ್ಲ ಹಾಕಿರಲ್ಲ. ಒಂದು ಬೆಳೆ ನಾಶ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರಕಾರ ಅವ್ರು ಜೈಲಿಗೆ ಹಾಕೊಂಡೋದು ಅಲ್ವಾ. ನಾವು ಕಾನೂನು ಪ್ರಕಾರ ಇರೋದಕ್ಕೆ ಈ ಥರ ಎಲ್ಲ ಮಾಡಿದ್ರು ಅಂತ ಅವ್ರು ಊರಲ್ಲಿ ದೇಶ ಮಾಡೋಕ್ಕೆ ಮಾಡ್ರು. ಆವಾಗ ಏನಾಯಿತು, ಹಿಂಗೆ ನಡ್ಕೊತ ಬಂತು. ಸುಮಾರು 10 ವರ್ಷಗಳ ಕಾಲಗಟ್ಟಲೆ ಹಿಂಗೆ ಬಂದ್ಬಿಟ್ಟು. ಓಕೆ, ನಿಮಗೆ ಅವಾಗ ಮಕ್ಕಳಿದ್ರಲ್ಲ 3 ಜನ? ಅವಾಗಿನ್ನೂ ಮಕ್ಕಳಾಗಿರಲಿಲ್ಲ, 5 ವರ್ಷ ಮಕ್ಕಳಾಗಿರಲಿಲ್ಲ. ಓಕೆ, ಹಂಗೆ ಜೀವನ ಮಾಡ್ಕೊಂತ ಬಂದ್ವಿ. ಆವಾಗ ಇದ್ಕಿದ್ದಂಗೆ ತಂದೆ ಭಾಳ ವಯಸ್ಸಾಯಿತು. ಅವರು ಮೇಕೆನೂ ಆಡ್ಸೋಕ್ಕೆಲ್ಲ ಕಾಲು ನೋವಾಗಿಬಿಡ್ತು, ಕಾಲು ಓಡಿಸು ಅವೆಲ್ಲ ಮಾಡಿ ಮೊದಲಿಂದೆಲ್ಲ ಕಷ್ಟಪಟ್ಟು ಇದೇ ಥರ ಜೀವನ ಮಾಡ್ಕೊತ ಬಂದ್ವಿ. ಏನಾಯಿತು, ಜೀವನ ಮಾಡ್ಕೊತ ಬಂದಾಗ ಹಿಂಗೆ ಜೀವನ ಮಾಡ್ಕೊತ ಬಂದ್ವಿ. ಆವಾಗ ನಮ್ಮ ಕಾಟರಲ್ಲೇ ಒಂದು 5-6 ಮನೆಯವರು ಒಂದು ಒಗ್ಗಟ್ಟಾದ್ವಿ, ಕುಮ್ಮಟ್ಟಾಗಿ ಆವಾಗ ಊರಲ್ಲಿ ನಾವು ಅವರಿಗೆ ಬಗ್ಗಲೇ ಅಲ್ಲ, ಅವಂಪ ಪೈಪೋಟಿ ಮಾಡ್ಕೊಂತಲೇ ಬಂದ್ವಿ. ಏಕೆ ಸರ್ಕಾರ ನಮಗೆ ರೂಲ್ಸ್ ಪ್ರಕಾರ ಇತ್ತಲ್ಲ, ಅವರು ಬೆಂಬಲ ಕೊಡ್ತಾಯಿದ್ರಲ್ಲ, ಹಿಂಗೆ ಜೀವನ ಮಾಡ್ಕೊಂಡ್ರು. ಆದರೂ 10 ಕೈಗೆ 5 ಕೈ ಸರಿ ಹೋಗುತ್ತಾ, ಅವ್ರು 10 ಕೈನವರು, ನಾವು 5 ಕೈನವರು. ಹಿಂಗೆ ಆಗಿ ಅವರು ಬೆಲಾಟೆ ಆಗ್ಬಿಡ್ತು. ಆಮೇಲೆ ಊರ ಕೆಲಸಕ್ಕೆ ಕರೀದಂಗೆ ಆಗ್ಬಿಟ್ರು, ಕೆಲಸಕ್ಕೆ ಕರಿಬಾರ್ದು ಅವ್ರನ್ನ. ಆಮೇಲೆ ದನ ಕರ ಹಿಡ್ಕೊಂಬಂದು ನಮ್ಮಲ್ಲಿ ಜಮೀನಲ್ಲಿ ಆಡ್ಸೋಕ್ಕೆ ಬಿಡಬಾರ್ದು, ಇದೇ ಥರ ಬಂತು. ಆದರೂ ನಾವು ಬಗ್ಲಿಲ್ಲ, ನಮ್ಮದು 2 ಎಕರೆ ಜಮೀನು ಇತ್ತಲ್ಲ, ಅದರಲ್ಲೇ ಜೀವನ ಮಾಡ್ಕೊಂತ ಹೊರಗಡೆ ಊರು ಬೇರೆ ಪಕ್ಕ ಊರುಗಳಿಗೆ ಜೀವನ ಮಾಡ್ಕೊಂತ ಇದೇ ಥರ 5-6 ಮನೆಯವರು ಹಿಂಗೆ ಜೀವನ ಮಾಡ್ಕೊಂತ ಬಂದ್ವಿ. ಒಂದು 10 ವರ್ಷಕ್ಕೆಲ್ಲ ಹಿಂಗೆ ಬಂದ್ವಿ. ಆವಾಗ ಕಂಪ್ಲೇಂಟ್ ಆವಾಗ ಒಂದು ಏನಾಯ್ತು, ಇದೇ ಥರ ಮಾಡ್ತಾರೆ ಅಂತೇಳಿ ಮತ್ತೊಂದು ಯಾವುದೋ ಸಣ್ಣ ಪುಟ್ಟ ಜಗಳ ಆಯಿತು. ಜಗಳ ಆದಾಗ ಕಂಪ್ಲೇಂಟ್ ಕೊಟ್ಟಾಗ ಸರ್ಕಲ್ ಬಂದು ಏನು ಹೇಗೆ ನೋಡಿ ಸರ್, ಈ ಥರ ಜಮೀನು ಕಾಲಾಗೋಸ್ಕರ ನಮ್ಮನ್ನು ಈ ಥರ ಹಿಂಸೆ ಕೊಡ್ತಾಯಿದ್ದಾರೆ ಹಂಗೆ ಅಂತಂದು ಹೇಳಿದ್ರು. ಅವಾಗ ಊರಿನ ಜನ ಒಂದು ದೇವಸ್ಥಾನ ಹತ್ರ ಕರೆ ಕಳಿಸಿ ಊರ ಮುಂದೆ. ಅವಾಗ ಅವ್ರು ನಮ್ಮನ್ನೆಲ್ಲ ಕುಂಡ್ರಿಸ್ಕೊಂಡು ಸರಿ ಇವ್ರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅಂತೇಳಿ ಒಂದು ಅಂಗಡಿ ಕಳಿಸಿದ್ರು ನಮ್ಮ ಕಡೆ ಹುಡುಗನ್ನ. ಆ ಅಂಗಡಿ ಕಳಿಸಿದಾಗ ನಿಮಗೆ ಕೊಡೋಲ್ಲ ಅಂತ ಹೇಳಿಲ್ಲ, ಯಾಕೆ ಬಂದ್ರಿ ಅಂತೇಳಿ ಮತ್ತೆ ವಾಪಸ್ ಕಳಿಸಿದ್ರು. ಆದ ತಕ್ಷಣ ವರದಿ ಬಂದು ಅವ್ರು ಹೇಳಿದ್ರು ಈ ಥರ ಕೊಡೋಲ್ಲ ಅಂತಂದರೆ. ಆದ ತಕ್ಷಣ ಆ ಅಂಗಡಿಯನ್ನು ಕರ್ಕೊಂಬಂದು ಅವರಿಗೆ ಸುಮಾರು ಬೈದು, ಊರಿನ ಜನಕ್ಕೂ ಬೈದು, ಈ ಥರ ಮಾಡಿದರೆ ನಿಮ್ಮದು ಸರ್ಕಾರ, ನೀವೊಂದು ಆಗ್ತಾಯಿದ್ದೀರ, ಅವ್ರು ಜೀವನ ಮಾಡ್ತಾಯಿದ್ದಾರೆ, ನೀವು ಜೀವನ ಮಾಡೋಕ್ಕೆ ತಾನೇ ಅಂಗಡಿ ಇಟ್ಟಿರೋದು, ಅವು ಭಿನ್ನ ಬೇರೆ ಹಾಕಬೇಕು, ಎಲ್ಲ ಥರ ಯಾವ ಸಾಮಾನು ದುಡ್ಡು ಕೊಡ್ತಾರೋ ತೊಗೊಂಡು ಹೋಗ್ತಾರೆ, ನೀನೇ ಕೊಡೋಲ್ಲ ಅಂತ ಅವರಿಗೆ ಜಗಳ ಮಾಡಿ ಆವಾಗ ಊರಿನ ಪರವಾಗಿ ಅವರು ವಾದ ಮಾಡಿದರು. ಇದೇ ಥರ ಒಂದು 10-12 ವರ್ಷದ ತನಕ ಇದೇ ವಾದ ಬಂತು. ಆವಾಗ ಇದೇ ವಾದ ಬಂದಾಗ ಹಿಂಗೆ ಜೀವನ ಮಾಡ್ಕೊತ ಬಂದಾಗ ಅವಾಗ ಎದ್ದಕ್ಕಿದ್ದಂಗೆ ನಾನು ಊರಲ್ಲಿ ಅವಾಗ ಒಂದು ಮಲ್ಲಿಗೆರೆ ಅಂತ ಒಂದು ಊರು, ಆ ಊರಲ್ಲಿ ಈಗ ಇಲ್ಲೇ ಜೀವನ ಮಾಡೋಕ್ಕಾಗ್ತಿರಲಿಲ್ಲ, ಮಕ್ಕಳು ಸಣ್ಣ. ಅಲ್ಲಿಗೆ ಮಕ್ಕಳು ಒಬ್ಬ ಹಿರಿಯ ಮಗ ಹುಟ್ಟಿದ, ಮಗ ಹುಟ್ಟಿದ ಮೇಲೆ ಅವನು ಮತ್ತೆ 2ನೇ ಮಗ, ಮತ್ತೊಂದು ವರ್ಷಕ್ಕೆ ಮಗ ಹುಟ್ಟಿದ. ಹಿಂಗೆ ಜೀವನ ಮಾಡ್ಕೊತ ಬಂದ್ವಿ. ಆವಾಗ ಇವ್ರು ಕುಡಿದು ಭಾಳ ಮೆತ್ಕಾಗ್ಬಿಟ್ರು ನಮ್ಮ ಅಣ್ಣರು, ಬಲಾಟಿಲ್ಲ ಇಲ್ದಂಗೆ ಆಗ್ಬಿಟ್ಟು ನನಗೆ.
ಅಣ್ಣಗೆ ಅಣ್ಣರಿಗೆ ಭಾಳ ಬೇಕಾಗ್ಬಿಟ್ರು. ಓಕೆ. ನಮಗೆ ಬಲ ಇಲ್ಲದಂಗೆ ಆಯಿತು. ಅವಾಗ ಏನಾಯ್ತು, ಹಿಂಗೆ ಮಾಡ್ಕೊಂತ ಒಂದು ಊರು ಮಲ್ಲಿಗೆರೆ ಅಂತ ಒಂದು ಊರಲ್ಲಿ ಹೋಗಿ ನಾವು ತೋಟ ಕಾಯಕತ್ತ ತೋಟ ಹಿಡ್ಕೊಂಡು ಕಾಯ್ಬೇಕಾದ್ರೆ ಅಲ್ಲಿ ಬರೀ ಸೈಕಲಲ್ಲಿ ಸುಮಾರು ಒಂದು 12 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು. ಆ ಸೈಕಲ್ನಲ್ಲೇ ಹೋಗ್ತಿದ್ದೆ, ತೋಟ ನೋಡ್ಕೊಂಡಿದ್ದೆ, ಜಮೀನು ನೋಡ್ಕೊಂಡು ಮತ್ತೆ ಬರ್ತಾಯಿದ್ದೆ. ಆ ಗುತ್ತಿಗೆ ಸಂಬಳದಾಗೆ ಮನೆ ಜೀವನ ಮಾಡ್ಕೊಂತ ಬಂದ್ವಿ. ಈ ದುಡಿಮೆ ಅವರು ಕುಡಿದು ಭಾಳ ಆಯ್ತು, ಅವು ದುಡಿಮೆ ಕಮ್ಮಿ ಆಯಿತು. ಅವು ನಾನೇ ಒಂದು ಸ್ವಲ್ಪ ಅವಾಗ ಮೈದಾಟಿ ಬಂದು ನಾನು ವೈದ್ಯಕೀಯ ಮಾಡ್ಕೊಂಡು ಕೂತ್ಕೊಂಡೆ. ಆವಾಗ ಅಣ್ಣವ್ರು ಇದ್ಕಿದ್ದಂಗೆ ಬೇರೆ ಆಗ್ಬೇಕು ಅಂತ ಬಂದರು. ನಾನು ಅಲ್ಲಿ ತೋಟ ಮಾಡೋಕ್ಕೆ ತೊಗೊಂಡೆ. ಇವರು ನಮ್ಮ ತಮ್ಮ ಹೊರಗಡೆ ಹೋಗಿ ಜೀವನ ಮಾಡಿ ಅವ್ನು ಗಂಟು ಮಾಡ್ಕೊಂತದಾನೆ, ಅವ್ರ ಹೆಂಡತಿ ಮಕ್ಕಳು ಸಾಯ್ಕೋಸ್ಕರ. ಒಂದು ಈ ಥರ ಅವರು ಸಣ್ಣತನ ಯೋಚನೆ ಮಾಡಿ ಅವ್ರು ಬೇರೆ ಮಾಡಿದರು. ನನಗೆ ಬೇರೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದ್ರ ಹೊತ್ತಾಗಿ ಅವರು ಹೊರಗಡೆ ಬೇರೆ ಆಗ್ಬಿಟ್ರು. ನಮ್ಮ ಪಕ್ಕದಾಗೆ ಸ್ವಲ್ಪ ಜಾಗ ಇತ್ತು, ಅಲ್ಲೇ ಸೆಟ್ ಹಾಕ್ಕೊಂಡು ಹುಲ್ ಮನೆಯಲ್ಲೇ ಜೀವನ ಮಾಡ್ಕೊತ ಬಂದ್ವಿ. ಸುಮಾರು 15 ವರ್ಷದ ತನಕ ಇದೇ ಥರ ಜೀವನ ಮಾಡಿದ್ವಿ. ಆವಾಗ ಮಂಡಲ ಪಂಚಾಯತಿ ಅಂತ ಬಂತು. ಆವಾಗ ಮಂಡಲ ಪಂಚಾಯತಿ ಅಂತ ಬಂತು. ಆ ಟೈಮ್ನಲ್ಲಿ ಏನಾಯಿತು, ಬಿಳ್ಳೆಳ್ಳಿಯರು ಒಬ್ಬರು ಸದಸ್ಯರು, ಅವರು ಸದಸ್ಯರಾಗಿದ್ದರು. ಅವ್ರಲ್ಲಿ ನಮ್ಮೆಲ್ಲ ಅವರು ಚೆನ್ನಾಗಿ ಐಕ್ಯತೆ ಇದ್ದೆ. ಅವರು ನಮ್ಮಲ್ಲಿ ಕೆಲಸದೆಲ್ಲ ಮಾಡ್ತಿದ್ದಾರ, ಒಳ್ಳೆಯ ರೀತಿಯಲ್ಲಿ ಗುಣ ನೋಡಿಕೊಂಡು. ಆವಾಗ ಇವರೆಲ್ಲ ಎಲೆಕ್ಷನ್ನಾಗೆ ಕೆಲವರು ನಮ್ಮ ಮೆಂಬರ್ ಆಗಿದ್ದರು. ಅವು ನನ್ನ ಹಂಗೆ ಇದ್ವಿ. ಸೊ ಆವಾಗ ಅವರು ನಮ್ಮ ಇದ್ರ ಮೇಲೆ ನಾಮಿನೇಷನ್ನಾಗಿ ನನ್ನ ಒಬ್ಬರು ಮೆಂಬರ್ ಮಾಡ್ಕೊಂಡ್ರು ಮೇಲೆ ಆಮೇಲೆ ನಮಗೆ ಜಾಗ ಇರಲಿಲ್ಲ ರೋಡ್ ಸೈಡ್ನಲ್ಲಿ. ಅವು ನಾವು ಸರ್ಕಾರಕ್ಕೆ ಗೊತ್ತಾಗ್ತೀವಿ, ನಮಗೆ ಸೈಟ್ ಇಲ್ಲ, ಜಾಗ ಇಲ್ಲ, ನಮಗೆ ಸೈಟ್ ಕೊಡಲೇಬೇಕು ಅಂತೇಳಿ ನಾವೊಂದು 12 ಕುಟುಂಬದವರು ರೋಡ್ ಸೈಡೇ ಇದ್ವಿ. ರೋಡ್ ಸೈಡ್ ವಾಸ ಮಾಡ್ತಿದ್ವಿ ಸೆಡ್ ಹಾಕ್ಕೊಂಡು. ಆವಾಗ ಆ ಫೀಲ್ಡ್ನಲ್ಲಿ ಒಂದು ಪೀಡಪ್ ಊರಿಂದು ಜಮೀನು ಪೀಡಪ್ ಖರಾಬ್ ಅಂತ, ಆ ಖರಾಬ್ ಜಾಗ ತೋರಿಸಿದ್ರು ಗ್ರಾಮದವರು. ಬೇರೆ ಸದಸ್ಯರ ಕಡೆಯಿಂದ, ಅಧ್ಯಕ್ಷರ ಕಡೆಯಿಂದ ಆ ಜಾಗ ತೋರಿಸಿದ್ರು. ಅದರಲ್ಲಿ ಹೋದ್ವಿ. ನಮಗೆ ಅದು ಬೇಕಿಲ್ಲ, ನಾವೇನು ಹೋರಾಟ ಮಾಡಿದ್ವಿ ಗೋಮಾಳ, ಆ ಗೋಮಾಳದಾಗೆ ನಮಗೆ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಅಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲೇ ನೀವು ಇಷ್ಟೇ ಜನ ಅಲ್ವ, ನೀವು ಇಷ್ಟೇ ಜಾಗ ಮನೆ ಕಟ್ಕೊಳ್ರಿ, ಇಲ್ಲೇ ಇರಿ ಅಂತ ನಮಗೊಂದು ಜಾಗ ತೋರಿಸಿದ್ರು. ಈಗ ಅಷ್ಟೇ ಸಿಕ್ಕರೆ ಸಾಕಲ್ವ ಅಂದ್ಕೊಂಡು ಅವಾಗ ಗ್ರಾಂಟಿ ಮನೆ ಕಟ್ಸ್ಕೊಂಡು ಸ್ವಲ್ಪ ಅವಾಗ ಏನು ಅವಾಗ ಲೇಬರ್ಸ್ಗೆ ಅಂತ ಅಂದೇಳಿ ಅಕ್ಕಿ ಸ್ವಲ್ಪ ಒಂದು 700 ಹಂಚು ಇಷ್ಟೇ ಕೊಟ್ಟದ್ದು, ಒಂದು 10-12 ಟೀರು ರೀಪರ್ಗಳು ಕೊಟ್ಟರು. ಅಷ್ಟರಲ್ಲಿ ಮತ್ತೆ ನಾವು ದುಡಿಮೆ ಮಾಡ್ಕೊಂಡು ಅದರಲ್ಲೇ ಸ್ವಲ್ಪ ಒಂದು 5 ಅಂಕಲ್ 6 ಅಂಕಲ್ ಮನೆ ಮಾಡ್ಕೊಂಡು ಹಿಂಗೆ ಜೀವನ ಮಾಡ್ಕೊಂತ ಬಂದ್ವಿ. ಅಲ್ಲಿ ನಿವಾಸ ಮಾಡಿ ಶುರು ಮಾಡಿದ್ರಿ? ಅಲ್ಲಿ ಜೀವನ ಮಾಡ್ಕೊಂತ ಬಂದ್ವಿ. ಓಕೆ. ನೀವು ಮಕ್ಕಳು ಶಾಲೆ ಕಳಿಸಿದ್ರ? ಆವಾಗ ನಾವು ದಡ್ಡರಲ್ಲ, ಓದಿರಲಿಲ್ಲ, ಹಂಗಾಗಿ ಅದರಲ್ಲೇ ನಾವು ದುಡಿಮೆ ಮಾಡ್ಕೊಂತವ ಮಕ್ಕಳನ್ನ ಓದಿಸ್ಕೊಂತ ಬಂದ್ವಿ. ಮಕ್ಕಳನ್ನ ಓದಿಸಿದ್ರಿ? ನೀವು ಕಲಿಯಿದ್ರು, ಮಕ್ಕಳನ್ನ ಕಲಿಸಿದ್ರಿ ಶಾಲೆಗೆ? ಶಾಲೆ ಕಳಿಸಿ. ಓಕೆ. ಎಷ್ಟು ಕಲ್ತಿದ್ದಾರೆ ಮಕ್ಕಳು? ಒಬ್ಬ ಫೈನಲ್ BA ಮಾಡಿದ, ಹಿರಿಯ ಮಗ. ಎರಡನೇನು SLC ಮಾಡಿದ, SLC ಫೇಲ್ ಆಯ್ತು ಅಂಥೇಳಿ ಓದಕ್ಕೆ ಹೋಗಲಿಲ್ಲ, ಕಳಿಸಿದ್ರು ಹೋಗಲಿಲ್ಲ, ತಪ್ಪಿಸ್ಕೊಂಡು ಸುತ್ತರಿ ಹಿಂಗೆ ಮಾಡಿದ. ಸುಮಾರು ದಿವಸ ಹಿಂಗೆ ಕಾಲ ಕಳೆದ. ಆಮೇಲೆ ಎರಡನೇನು ಅವನು ಚಿಕ್ಕವನು ಓದ್ತಾ ಇದ್ದ. ಇವನು ದೊಡ್ಡವನು BA ಮಾಡ್ಕೊಂಡು ಇವನಿಗೆ ಕೆಲಸಕ್ಕೆ ಅಂತೇಳಿ ಎಲ್ಲ ಟ್ರೈನ್ ಮಾಡಿದ್ವಿ, ಎಲ್ಲಿ ಸಿಗಲಿಲ್ಲ. ಆವಾಗ ಡೊನೇಷನ್ ಕಟ್ಟಿ ನಾವು ಸೇರಿಸೋ ಕೆಪಾಸಿಟಿ ಇರಲಿಲ್ಲ. ಆಮೇಲೆ ಒಬ್ಬರು ಮನೆಯಲ್ಲಿ ನಾನು ಚಿಕ್ಕ ವಯಸ್ಸಿಗೆ ನಾನು 16 ವರ್ಷಕ್ಕೆ ಅಡಿಕೆ ಕೆಡೋದು ಕಲ್ತ್ಕೊಂಡು, ಆ ಕಷ್ಟದಲ್ಲೇ ಮಕ್ಕಳು ಸಾಕ್ಬೇಕಲ್ಲ. ನಾನು 16 ವರ್ಷಕ್ಕೆ ಅಡಿಕೆ ಕೊಯ್ಯೋದು ಕಲ್ತ್ಕೊಂಡು, ಕೊಯ್ತ್ಕೊಂತ ಜೀವನ ಮಾಡ್ಕೊತ ಬಂದ್ವಿ. ಆ ದುಡಿಮೇಲೆ ನಾನು ಮನೆ ಕಟ್ಕೊಂಡೆ, ಮತ್ತೊಂದು ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡೆ. ಮೊದಲು ಸೈಟ್ ಇತ್ತು, ಆ ಸೈಟ್ನಲ್ಲಿ 30-40 ಕೊಟ್ಟಿದ್ರಲ್ಲ, ಅದರಲ್ಲಿ ಒಂದು 20 ಅಡಿ ಒಳಗೆ ಮಾಡಿದ್ದೆ, ಇನ್ನೊಂದು 10 ಅಡಿ ಇತ್ತು. ಮತ್ತು ಹಿಂದೆ ಮುಂದೆ ಜಾಗ ಮಾಡಿತ್ತು. ಅದು ಮತ್ತೆ ಒಂದು 6 ಅಂಕಲ್ ಮನೆ, 6-7 ಅಂಕಲ್ ಮನೆ ಮಾಡ್ಕೊಂಡು ಹಂಗೆ ಜೀವನ ಮಾಡ್ಕೊತ ಬಂದಾಗ ಏನಾಯಿತು, ಅವಾಗ ಈ ಥರ ಆತಲ್ಲ ಅಂತೇಳಿ ಮಕ್ಕಳು ಓದಿಸ್ಕೊಂತ ಬಂದ್ವಿ. ಅದರಲ್ಲಿ ನನಗೆ ಡೊನೇಷನ್ ಕಟ್ಟಿ ಮಗನಿಗೆ ಸೆಲೆಕ್ಷನ್ ಪೊಲೀಸ್ ಇಂಟ್ರ್ಯೂ ಬಂತು, ಅದರಲ್ಲೂ ಪಾಸಾದ. ಆಮೇಲೆ ನಾನು ಕೆಲಸ ಒಂದು 20 ವರ್ಷದ ತನಕ ಒಬ್ಬರು ಮನೆಯಲ್ಲಿ ಅಡಿಕೆ ಕೆಡುತ್ತಿದ್ದೆ, ಬಸವಣ್ಣ ಡಾಕ್ಟ್ರ್ ಮನೆ ಅಂತೇಳಿ, ದೊಡ್ಡ ಸಾಹುಕಾರವರು. ಎಲ್ಲ ಒಂದು 7 ಹಳ್ಳಿಗೆ ಪಂಚಾಯತಿ ಬರೋರು, ಅವ್ರಿಗೆ ನಂಬಿಕೊಂಡು ಅವರಲ್ಲಿ ಕೆಲಸ ಮಾಡಿರಿ, ನಮ್ಮ ಮಕ್ಕಳಿಗೆ ಏನೋ ಸಹಕಾರ ಮಾಡ್ತಾರೆ ಅಂತೇಳಿ ನಂಬಿಕೆಯಿಂದ ಅವರಲ್ಲಿ ಒಂದು 20 ವರ್ಷ ತನಕ ಅವರಲ್ಲೇ ಕೆಲಸ ಮಾಡ್ಕೊತ ಹೋದೆ.
ಮಾಡ್ಕೊಂತ ಹೋದ್ರು. ಅವರು ಏನು ಕೆಲಸ ದುಡಿಮೆ ಮಾಡ್ಸ್ಕೊಂಡ್ರೆ ಹೊರತು ನನಗೆ ಸಹಕಾರ ಮಾಡಲಿಲ್ಲ, ಸಹಾಯ ಮಾಡಲಿಲ್ಲ. ಅದರಲ್ಲಿ ಅವಾಗ ನನ್ನ ಮಕ್ಕಳಿಗೆ ಹೋಗಿ ಕೇಳಿದೆ, ಈ ಥರ ಇಂಟ್ರ್ನಲ್ಲಿ ಪಾಸಾಗಿದ್ದಾನೆ, ಪೊಲೀಸ್ ಇಂಟ್ರ್ಯೂ ಹೋಗುತ್ತೆ, ನಮಗೆ ನಿಮಗೆ ರೆಕಮೆಂಡ್ ಇದೆ, ಎಲ್ಲರೂ ನೋಡಿ ಕೊಡಿಸಿದೆ ಅಂತ ಕೇಳಿದೆ. ಇಲ್ಲಪ್ಪ ಅವ್ರ ಹತ್ರ ಹೋಗು, ಇವ್ರ ಹತ್ರ ಹೋಗು, ಸುಮ್ಮನೆ ನನ್ನೇ ಕಳಿಸಿ ಓಡಾಡಿಸಿದ್ರೆ ಹೊರತು ಅವ್ರು ಯಾರಿಗೂ ಹೇಳಿ ನಮ್ಮ ಬಗ್ಗೆ ನೌಕರಿ ಕೊಡಿಸಲಿಲ್ಲ. ಆವಾಗ ಇದಕ್ಕಿದ್ದಂಗೆ ಏನಾಯಿತು, ನನ್ನ ಮಗ ಭಾಳ ಸಿಂಧಿ ಆಕಳು ಮಾಡ್ಕೊಂಡ್ವಿ. ಸಿಂಧಿ ಆಕಳು ಡೈರಿಗೆ ಹಾಲು ಕೊಟ್ಕೊಂತ ನಮ್ಮ ಹೆಣ್ಮಕ್ಳು ಭಾಳ ಕಷ್ಟಪಟ್ಟು ಮೇವು ತಂದು ಹಾಕಿ ನಾನು ಹಿಂಗೆ ಹೊರಗಡೆ ಕೆಲಸ ಮಾಡ್ಕೊಂತ ಹೋದ್ನಲ್ಲ, ಸಿಂಧಿ ಆಕಳು ಮಾಡಿದೆ. ಮತ್ತು ಮಕ್ಕಳಿಗೆ ಸಾಕಾಗ್ತಿರಲ್ಲ ದುಡ್ದು 3 ಜನ ಗಂಡು ಮಕ್ಕಳು ಆಗ್ಬಿಟ್ರಲ್ಲ. ಅವ ನಮ್ಮ ಒಂದು ಲೋನ್ ಕೊಟ್ಟರು, ಸರ್ಕಾರದಿಂದ ಲೋನ್ ತಗೊಂಡು ಸಿಂಧಿ ಆಕಳು ತಗೊಂಡು ಅದರಲ್ಲಿ ಮೇಯ್ಸ್ಕೊಂತ ಹಿಂಗೆ ಹೊಲಗಳೊಳಗೆ ನಮ್ಮ ಜಮೀನಿಗೆ ಅಲ್ಲಿ ಮೇವು ತಂದು ಮೇಯ್ಸ್ಕೊಂತ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲ ಅವರು ಕಷ್ಟಪಟ್ಟರು. ನಮ್ಮ ಹೆಣ್ಮಕ್ಳು ಕಾಸು ಹಾಕನ ಮಗಳಿಗೆ ಮದುವೆಗಿದ್ದು ದುಡಿಮೆ ಮಾಡ್ಕೊಂತ ಬಂದ್ವಿ. ಹಿಂಗೆ ದುಡಿಮೆ ಮಾಡ್ಕೊಂತ ಬಂದಾಗ ಇದಕ್ಕಿದ್ದಾಗೆ ನಮ್ಮ ಹೆಣ್ಮಕ್ಳಿಗೆ ಸುಮಾರು ದಿವಸ ಆವಾಗ ಅಣ್ಣರು ಸ್ಪೇಡ್ ಆದರು. ಅವ್ರು ಹೋದ್ಮೇಲೆ ಹೆಂಗೆ ಸ್ಪೇಡ್ ಆದ್ರಪ್ಪ, ನಾವು ಇನ್ನಿದ್ರು ಇದ್ದಂಗೆ ನಮ್ಮ ತಂದೆ ನಮ್ಮ ತಾಯಿ ಇದ್ದರು. ವಯಸ್ಸಾದ ಕಾಲದಾಗೆ ಅವ್ರು ನೋಡ್ಕೊಂತ ನಮ್ಮ ಹೆಣ್ಮಕ್ಳು ಸಿಂಧಿ ಹಾಕೊಂಡು ಬೇಯಿಸ್ಕೊಂತ ಅವ್ರು ಸಾಕ್ಯಂತ ನಾನು ಹೊರಗಡೆ ಹೋಗಿ 10 ವರ್ಷದಿಂದಲೂ ಮತ್ತು ಊರಲ್ಲಿ ಗ್ರಾಮದಲ್ಲಿ ಕೆಲಸಕ್ಕೆ ಹೋಗಿಲ್ಲ, ಬೇರೆ ಕಡೆ ಕೆಲಸ ಮಾಡ್ಕೊಂತ ಹಿಂಗೆ ಮಾಡ್ಕೊಂತ ಅಡಿಕೆ ಕಡಿಕೊಂತ ಇಂಜಿನಿಯರ್ ಮಾಡ್ಕೊಂತ ಬಂದು ಮಕ್ಕಳು ಓದಿಸ್ಕೆ ಬಂದಾಗ ಇದಕ್ಕಿದ್ದಾಗೆ ನನ್ನ ಮಗ ಆವಾಗ ಒಂದು ಆದೇಶರ ಕಂಪ್ನಿ ಅಂತ ಬಂತು. ಆದೇಶ ಕಂಪ್ನಿ ಇದೇ ಥರ ನಿಮಗೆ ಹೇಳ್ಕೊಂತ ಬಂದರು. ಆವಾಗ ಮತ್ತೇನು ಮಾಡೋದು, ಮಗ ದುಡ್ದು ಓದಿದ, ಅದ್ರ ಮುಂದೆ ಓದ್ಸೋಕ್ಕೂ ನನಗೆ ಆಗಲಿಲ್ಲ, ನೌಕರಿ ಕೊಡ್ಸೋಕ್ಕಾಗಲಿಲ್ಲ. ಅವನು ಅದರಲ್ಲಿ ಹಳ್ಳಿಗೆ ಸಾರ್ಕೊಂತ ಹೇಳ್ಕೊಂತ ಅದರಲ್ಲಿ ಸ್ವಲ್ಪ ದಿವಸ ಒಂದು 15-20 ವರ್ಷ ತನಕ ಅದರ ಕೆಲಸ ಮಾಡಿದ. ಕೆಲಸ ಮಾಡಿದ. ಇದು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದ, ಆದೇಶ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾಗ ಇದಕ್ಕಿದ್ದಂಗೆ ಅವನು ಒಂದು ಹುಡುಗಿಯ ಅವ್ರು ಇದಕ್ಕಿದ್ದಂಗೆ ಸ್ವಲ್ಪ ಕಾಲು ಆಯ್ವು ಆ ಮಗುವಿಗೆ ಅವ್ರು ಹೆಂಗೆ ಪರಿಚಯ ಆದ್ರೂ ಆದೇಶ ಇದರಲ್ಲಿ ಪರಿಚಯ ಆಗಿ ಅವನು ಅಲ್ಲಿ ಮದುವೆ ಹಾಕಿ ಹುಡುಗಿ ಇಷ್ಟಪಟ್ಟ. ಸರಿ, ಅವನು ಇಷ್ಟಪಟ್ಟದನ್ನು ನಾವು ವಿರೋಧ ಮಾಡಿಸ್ಕೋಲ್ಲ ಅಂದ ಅವನು ಮೆಚ್ಚಿತ್ತಾಗಲೇ ಮದುವೆ ಮಾಡಿದ್ವಿ. ಅದೇ ಥರ ವರ್ಕ್ ಮಾಡ್ಕೊಂತ ಬಂದನು. ಇಲ್ಲಿ ತುಮಕೂರು ಹತ್ರ ಕುಣಿಗಲ್ ಅಂತೇಳಿ ಆಂಧ್ರಕ್ಕೂ ಹೋದ, ವರ್ಕ್ ಮಾಡ್ಕೊಂತವ. ಆಮೇಲೆ ಈ ಕಡೆ ಹುಬ್ಬಳ್ಳಿ ಎಲ್ಲ ಹೋದ, ದಾವಣಗೆರೆಲ್ಲ ಹೋದ, ಶಿವಮೊಗ್ಗದಲ್ಲಿ ಒಂದು 7-8 ವರ್ಷ ಮಾಡಿದ. ಆಮೇಲೆ ಕುಣಿಗಲ್ ಅಂತ, ತುಮಕೂರು ಹತ್ರ ಕುಣಿಗಲ್ ಅಂತ ಹಾಕಿ ಅಲ್ಲಿ ಕಳಿಸಿದರು ಅವ್ರ ಪಾಸ್ಟ್ರುಗಳು. ಅಲ್ಲಿ ವರ್ಕ್ ಮಾಡ್ತಾಯಿದ್ದ. ಆಮೇಲೆ ಅಷ್ಟರ ಸ್ವಲ್ಪ ದಿನದಾಗಲೇ ಮದುವೆ ಚಾಲು ಆಯ್ತು. ಮದುವೆ ಮಾಡಿದ್ವಿ. ಗ್ರ್ಯಾಂಡಾಗೆ ಮನೆ ಹತ್ರಲ್ಲೇ ಮದುವೆ ಮಾಡಿದ್ವಿ. ಅವರೇ ಮಾಡಿಕೊಟ್ರು ಛತ್ರದಾಗೆ. ಅವ್ರು ದುಡ್ಡು ಕಾಸು ನಮಗೇನು ಕೊಡಲಿಲ್ಲ, ನಾವೇನು ಕೇಳಲಿಲ್ಲ. ಅವ್ರು ಖರ್ಚಾಗಿ ಮದುವೆ ಮಾಡಿಕೊಟ್ರು. ಅಷ್ಟರಲ್ಲೇ ಒಂದು ಹೆಣ್ಮಗು ಆಯಿತು. ಹೆಣ್ಮಗು ಕರ್ಕೊಂಡು ಅವನಿಗೆ ಹೊರಟ ಆ ಟೈಮ್ನಲ್ಲಿ ವೇಳೆಯಲ್ಲಿ ತುಮಕೂರು ಹತ್ರ ಕುಣಿಗಲಿಗೆ ಅಂತ ಶಿಫ್ಟ್ ಮಾಡಿಬಿಟ್ರು ಅದೇ ಕಂಪ್ನಿಯಲ್ಲಿ. ಅವನಿಗೆ ಒಂದು 25-30 ಸಾವಿರ ತನಕಲೂ ತಿಂಗಳ ಬರ್ತಾಯಿತ್ತು. ಅದು ನಮಗೆ ಕೊಡ್ತಾಯಿರಲ್ಲ. ಅವನ ಜೀವನಕ್ಕೆ ಅವ್ನು ಮಾಡ್ಕೊಂಡು ಹೋಗ್ತಾಯಿದ್ದ. ಅವನು ಕುಟುಂಬ ಆಯ್ತಲ್ಲ, ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಬಂದ. ನಾವು 2 ಮಕ್ಕಳು ಇಟ್ಕೊಂಡು ನಾವು ಜೀವನ ಮಾಡ್ತಾ ಬಂದ್ವಿ. ಆಮೇಲೆ ಜೀವನ ಮಾಡ್ತಾ ಬಂದಾಗ ಇವನು ನಡ್ಲನು ಸ್ವಲ್ಪ ಅವನು ದೊಡ್ಡನಾದ. ಮತ್ತು ಅವನು ಓದಲಿಲ್ಲ, SSLC ಫೇಲ್ ಆಯ್ತು, ಬಿಟ್ಟ. ಆಮೇಲೆ ಗಾರೆ ಕೆಲಸಕ್ಕಂತ ಕಳಿಸಿದ್ವಿ. ಅಲ್ಲಿಯೂ ಸರಿ ವರ್ಕ್ ಮಾಡಲಿಲ್ಲ. ಆಮೇಲೆ ನಮ್ಮ ಊರಿನಲ್ಲೇ ಒಬ್ಬರು ಒಂದು 2-3 ಫ್ಯಾಮಿಲಿ ಬೆಂಗಳೂರಲ್ಲಿ ವಾಸಕ್ಕೆ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗ್ತಾಯಿದ್ರು. ಪರಿಚಯ ಇದ್ರಲ್ಲ ಅಪ್ಪಾಜಿ, ಮತ್ತು ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ, ಅಲ್ಲಿ ಹೋಗಿ ದುಡಿಮೆ ಮಾಡ್ತೀನಿ ಅಂದ. ಕಳಿಸ್ಬಿಟ್ಟಾಗ ಅಲ್ಲಿ ದುಡಿಮೆ ಮಾಡಲಿಲ್ಲ. ಮಾಡೋದು ಕೆಲವು ದಂಧೆ ಕೆಲಸ ಮಾಡ್ಕೊಂತ, ಕೆಲವು ಚಟ ಮಾಡಿ ಇದೇ ಥರ ಹಾಳು ಮಾಡ್ಕೊಂತ ಬಂದು. ಅವಾಗ ಇದ್ದಕ್ಕಿದ್ದಾಗ ಒಬ್ಬರು ಆ ಊರಿನಲ್ಲಿ ಒಬ್ಬರು, ಆತಪ್ಪ ನೀನು ಚೆನ್ನಾಗಿದೆಯಾ, ವೆಯ್ಟು, ನಿನಗೆ ಮಿಲಿಟ್ರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವರು ಬೆಂಗಳೂರಲ್ಲಿ ಅವರು ಕೆಲವು ಹುಡುಗರು ಅವ್ರನ್ನೇರು ಫ್ರೆಂಡ್ಶಿಪ್ಗಳೊಳಗೆ ಅವ್ರು ವರ್ಕ್ ಮಾಡಿ ಅವ್ರನ್ನ ನಂಬಿಸ್ಬಿಟ್ರು ನನ್ನ ಮಗನಿಗೆ. ಆವಾಗ ಅಪ್ಪಾಜಿ ಹಿಂಗೆ ನಾನು ಮಿಲ್ಟ್ರಿಗೆ ಹೋಗ್ತೀನಿ, ಒಬ್ಬರು ಹೇಳಿದ್ದಾರೆ, ಮತ್ತು ಸ್ವಲ್ಪ ದುಡ್ಡು ಬೇಕು, ಒಂದು 35-40 ಸಾವಿರ ರೂಪಾಯಿ ದುಡ್ಡು ಬೇಕು, ಮತ್ತು ಒದಿಸ್ಕೊಡ್ರಿ, ನಾನು ಅದನ್ನ ಕಟ್ಟಿ ಕೇಳ್ತಿದ್ದಾರೆ, ಅವ್ರು ಕಟ್ಟಿ ನಾನು ಹೋಗ್ತೀನಿ ಅಂತ. ಅಪ್ಪಾಜಿ ಹೆಂಗಪ್ಪ ಕಟ್ಟೋದು, ಈಗ ಮನೆ ಮಾಡಿರಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು, ಎಕ್ಸಾಮ್ ಕಟ್ಬೇಕು ಎಲ್ಲಿಂದ ಬಂತು, ಹೆಂಗೆ ಮಾಡೋಕು ಅಂತ. ಅವಾಗ ನಾನು ಎತ್ತು ಗಾಡಿ ಮಾಡ್ಕೊಂಡಿದ್ದೀನಿ, ಜುಲಿ ಮಾಡ್ಕೊಂತ ಹೋಗ್ತಾಯಿದ್ದೆ. ಆವಾಗ ಎಲ್ಲೆಲ್ಲೂ ಸಾಲ ಕೇಳಿದೆ, ಯಾರೂ ಕೊಡಲಿಲ್ಲ.
ಯಾರೂ ಕೊಡಲಿಲ್ಲ. ಅವು ಏನು ಮಾಡಿದೆ, ಹೌದು ನನ್ನ ಮಗ ಹಿಂಗಾಗೋದು, ನೌಕರಿ ಸಿಗಲಿಲ್ಲ, ಈಗನಾರು ಹೋಗ್ತಾರೆ ಒಂದು ಎತ್ತು ಗಾಡಿನೂ ಮಾರಿ ತಗೊಂಡೋಗಿ 25,000 ರೂಪಾಯಿ, 30,000 ಕಳೆಯಿದ್ರು, 25,000 ಕೊಟ್ಟಿದ್ದು. ಸರ್ ಇದೇ ಥರ ಇರೋದು, ನನ್ನ ಮಗ ನೌಕರಿ ಕೊಡಿಸ್ರಿ, ಮಿಲ್ಟ್ರಿಯಲ್ಲಿ ಕಳಿಸ್ರಿ ಅಂತೇಳಿ. ಆಯ್ತು ಅಂತೇಳಿ ಅವ್ರ ಅಪ್ಪಾಜಿ, ಆಯ್ತಪ್ಪ ನೀನು ಕಳಿಸ್ತೀನಿ, ಡೆಲ್ಲಿಯಲ್ಲಿ ಹೋಗ್ಬೇಕು, ಡೆಲ್ಲಿ ಏರೋಪ್ಲೇನ್ಗೆ ಹೋಗಿ ಅನ್ನೋ ದುಡ್ಡಿನ ಮಾಡಬೇಕು. ಅವರು ನಮಗೆ ಪರಿಚಯ ಆಗಿರಲಿಲ್ಲ. ಅವರೊಂದು ಹುಡುಗ ಬಂದು ಅವರು ಈ ಥರಕ್ಕೆ ಈ ಥರ ಅವ್ರು ಇಂಪ್ಲಸ್ ಏರಿ ಅವ್ರು ಕೊಡಿಸ್ತಾರೆ ಅಂತೇಳಿ ಅವರಲ್ಲಿ ನಂಬಿಸಿದ್ರು. ಅದೇ ಥರ ನಮ್ಮೂರ ಪಾಸ್ಟ್ ಇದ್ದರು, ಪಾಸ್ಟ್ನ ಕರ್ಕೊಂಡು ದುಡ್ಡು ತಗೊಂಡು ಹೋಗಿ ಅವ್ರ ಊರಿಗೆ ತೊಗೊಂಡು ಹೋದಾಗ ಅವರು ಕಾರು ಬಂಗಲೆ ಅವ್ರ ಮನೆ ನೋಡಿ ಹೌದು ಕೊಡಿಸ್ತಾರೆ ಅಂತೇಳಿ ನಾನೇನು ಮಾಡಿ ನಂಬಿ ಕೊಟ್ಬಿಟ್ಟು ಪಾಸ್ಟ್ನ ಕರ್ಕೊಂಡು ಬಿಡು ನಾನು ದಡ್ಡ ಅಂತೇಳಿ ಪಾಸ್ಟ್ನ ಕರ್ಕೊಂಡಾಗ ಇಷ್ಟೆಲ್ಲ ಹೇಳ್ತಾರೆ ಕೊಡಿಸ್ತಾರೆ ಬಿಡಪ್ಪ ಅಂತೇಳಿ ಅವರು ಹೇಳಿದ್ರು. 25,000 ರೂಪಾಯಿ ದುಡ್ಡು ಕೊಟ್ಟೆ ಬಂದು. ಆವಾಗ ಅವನಿಗೆ ಒಂದು ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ತರಬೇತಿ ಕೊಟ್ಟರು ಅವರು. ಮಿಲ್ಟ್ರಿಯಲ್ಲಿ ಯಾವ ಥರ ತರಬೇತಿ ಕೊಡೋಕೆ ಆ ಥರ ತರಬೇತಿ ಕೊಡೋದು, ಓಡಿಸೋದು, ಖೋಖೋ ಮಾಡೋದು, ಈ ಥರ ಎಲ್ಲ ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ ಪಾಸಾದವನು. ಅವ್ರಿಗೆ ನಂಬಿಕೆ ಬಂತು, ಈ ಥರ ಎಲ್ಲ ಮಾಡ್ತಾರೆ ಬಿಡು, ನೌಕರಿ ಕೊಡ್ತಾರೆ ಅಂದ್ವಿ. ಮತ್ತೆ ಅವಾಗ ಏನು ಮಾಡಿದ್ರು, ಇಲ್ಲಪ್ಪ ಮತ್ತು ಇಷ್ಟು ದುಡ್ಡನ್ನೆಲ್ಲ ಆಗಲ್ಲ, ಡೆಲ್ಲಿಯಲ್ಲಿ ದುಡ್ಡು ಕಟ್ಟಿ ಡೊನೇಷನ್ ಜಾಸ್ತಿ ಕೇಳ್ತಾರೆ, ಮತ್ತು ಇನ್ನೊಂದು 20,000 ರೂಪಾಯಿ ಬೇಕು, ಅಪ್ಪಾಜಿ ನೀವು ಕೊಡಲೇಬೇಕು ಅಂತ ಫೋನಲ್ಲಿ ಮಾಡಿದರು. ಆವಾಗ ಏನು ಮಾಡೋಕ್ಕಾಯ್ತು ಅಂತೇಳಿ ಅವ ಮತ್ತೆ ಎಲ್ಲೆಲ್ಲೋ ಸಾಲ ತಗೊಂಡು ಒದಗಿಸ್ಕೊಂಡು ಎಲ್ಲಿ ಇದಕ್ಕೆ ಕರೆಸಿದ್ರು, ತುಮಕೂರು ಹತ್ರ ಅರಸೀಕೆರೆ ಕರೆಸಿದ್ರು. ಅರಸೀಕೆರೆ ಕರೆಸಿದ್ರು ನನ್ನ. ಅಲ್ಲಿ ಟ್ರೈನಿಗೆ ಬಂತು, ಬಾ ನಾನು ಇಂಥ ತಗಿರ್ತೀನಿ, ಟ್ರೈನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಟ್ರೈನ್ ಸ್ಟಾಪ್ನಲ್ಲಿ ನಾನು ಅಲ್ಲಿರ್ತೀನಿ, ಅಲ್ಲಿ ಬರ್ರಿ ಅಂತ. ನನ್ನ ಮಗ ಫೋನ್ ಇತ್ತು, ಫೋನ್ ಕೊಟ್ಟ, ಫೋನ್ ತಗೊಂಡು ಹೋದ್ವಿ. ಆ ಫೋನ್ ಅವ್ರು ಮಾಡಿದ್ರು, ಅವರು ಅಲ್ಲಿ ಟ್ರೈನಲ್ಲಿ ಬಂದು ಹೇಳಿದ್ರು, ನಾನು ಹೇಳ್ಕೊಂಡು ಆಮೇಲೆ ಒಂದು ಹೋಟ್ಲಿಗೆ ಕರ್ಕೊಂಡು ಹೋದರು. ಟೀ ಕುಡ್ಕೊಂತ ಎಲ್ಲ ಮಾತಾಡಿದರು. ಆಯ್ತು ಅಪ್ಪಾಜಿ ಕೊಡಿಸ್ತೀನಿ ನನ್ನ ಬಗ್ಗೆ, ದುಡ್ಡು ಕೊಡ್ರಿ ಅಂತ ದುಡ್ಡು ಕೊಡ್ರಿ ಅಷ್ಟೇ. ಮತ್ತು ಅದರಲ್ಲಿ 5,000 ಇಟ್ಕೊಂಡು 15,000 ಮತ್ತೆ ಕೊಟ್ಟೆ. ಅಲ್ಲಿ 35,000 ಒಂದು 60,000-70,000 ರೂಪಾಯಿ ಆಯಿತು. ಆಮೇಲೆ ಇದೇ ಥರ ಹೇಳ್ಕೊಂತ ಬಂದು ಟ್ರೈನಿಗೆ ಕಳಿಸಿದ್ವಿ. ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ, ಕಳಿಸ್ತಾರೆ, ಈ ತಿಂಗಳ ಕಳಿಸ್ತಾರೆ. ಹಂಗೆ ಮಾಡ್ಕೊಂತ 3 ವರ್ಷ ತನಕ ಹಿಂಗೆ ತಪ್ಪು. 3 ವರ್ಷ ತನಕ ಏನು ಎಲ್ಲಿ ಸಹ ಕೆಲಸ ಸಿಗಲಿಲ್ಲ, ಕೊಡಿಸ್ಲೇ ಇಲ್ಲ. ಆಮೇಲೆ ಅದೇ ಪಾಠ ಕರ್ಕೊಂಡು ಒಂದ್ಸರಿ ಹೋದ್ವಿ. ಅವ್ರ ಊರಿಗೆ ಹೋದ್ವಿ. ಅವ್ರ ಊರಿಗೆ ಹೋದಾಗ ಅವರು ಅಲ್ಲೇ ಇರಲಿಲ್ಲ. ಅಲ್ಲಿ ಅವ್ರ ತಂದೆ ಅವರು ಇಬ್ಬರೇ ಇದ್ದರು, ಅವ್ರ ಅಣ್ಣೊಬ್ಬ ಬೇರೆ ಇದ್ದರು. ಅವರು ಬಸ್ಸಿನ ಏಜೆಂಟಾಗಿದ್ದರು. ಅವರಲ್ಲಿ ಹೋಗಿ ಕೇಳಿದಾಗ ಅವರು ಇಲ್ಲ, ಡೆಲ್ಲಿಗೆ ಅವ್ರ ಮದುವೆ ಇದ್ದಾರೆ, ಡೆಲ್ಲಿಗಿದ್ದಾರೆ, ಅಲ್ಲೊಂದು ಮನೆ ಕಟ್ತಾಯಿದ್ದಾರೆ, ಅವ್ರ ಹೆಣ್ಮಕ್ಳ ಫ್ಯಾಮಿಲಿ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅಂತ ಅವ್ರ ಅಣ್ಣರು ಹೇಳಿದರು. ಅವ್ರ ತಂದೆಯವ್ರು ಕೇಳಿದ್ರು. ಅವ್ರ ತಂದೆಯವರು ಇಲ್ಲಪ್ಪ ಅವ್ರು ಅಲ್ಲಿದ್ದಾರೆ, ಮತ್ತು ಅವ್ರಿಗೆ ಹೆಂಗೆ ಮಾಡೋದು, ಮತ್ತು ನಾವು ದುಡ್ಡು ಕೊಟ್ಟು ನನ್ನ ಮಗ ನೌಕರಿ ಕೊಡಿಸಲ್ಲ ಹೆಂಗೆ. ಸರಿ ನೀವು ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ರಿ. ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲಿಲ್ಲ. ಇದೇ ಥರ 1-2 ಸರಿ ಹೋದ್ವಿ. ಆವಾಗ ನಮ್ಮ ಹುಡುಗ ಅಲ್ಲೇ ಕುಣಿಗಲ್ಲಿಗೆ ಇದ್ದ. ಕುಣಿಗಲ್ಲಿಂದ ಸ್ವಲ್ಪ ಹತ್ರ ಆಗೋದು. ಅಲ್ಲಿಂದ ಓಡಾಡ್ಕೊಂತ ಅಲ್ಲಿ ನನ್ನ ಮಗ ಮನೆಗೆ ಹೋಗಿ ಅಲ್ಲಿಂದ 1-2-3 ಟೈಮ್ ಫಾಸ್ಟ್ ನಾವು ಹೋದ್ವಿ. ಸಿಗಲೇ ಇಲ್ಲ. ಫೋನಿಗೆ ಅಟೆಂಡ್ ಮಾಡಲಿಲ್ಲ. 1-2-3 ಟೈಮ್ ಅಟೆಂಡ್ ಮಾಡಿದರು. ಫಾಸ್ಟಿಗೆ ಫೋನ್ ಮಾಡಿದರು, ಇಲ್ಲಪ್ಪ ನಿಮ್ಮ ದುಡ್ಡು ನಾವು ತಿನ್ನಲ್ಲ, ಯಾವ ಕಾರಣಕ್ಕೂ ಇಲ್ಲ, ದುಡ್ಡು ಕೊಡ್ತೀವಿ, ನೌಕರಿ ಕೊಡಿಸ್ತೀವಿ. ಇದೇ ಇಷ್ಟೇ ಹೇಳ್ಕೊಂತ ಬಂದರು ಅಂತೂ ನೌಕರಿ ಕೊಡಿಸಲಿಲ್ಲ, ದುಡ್ಡು ಕೊಡಲಿಲ್ಲ. ಸುಮಾರು ಅಲ್ಲಿಗೆ 5-6 ವರ್ಷ ಆಯಿತು. ಕೊನೆಗೆ ಫೋನು ಅಟೆಂಡೇ ಮಾಡಲಿಲ್ಲ. ಅದು ಹೋಯ್ತು, ಹಣನೂ ಆಯಿತು. ಆಮೇಲೆ ಮತ್ತೊಂದು ಸರಿ ನನ್ನ ಮಗನ ಕರ್ಕೊಂಡು, ಹಿರೇ ಮಗನ ಕರ್ಕೊಂಡು ಅಲ್ಲಿ ಹೋದ್ವಿ. ಮನೆಯೇ ಖಾಲಿ ಮಾಡಿ ಕಾರು ಎಲ್ಲ ಮಾರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ರು, ಚೆನ್ನೈಗೆ ಹೋಗ್ಬಿಟ್ರು. ಚೆನ್ನೈಲಿ ಇರೋದವರು, ಅವ್ರ ಹೆಂಡತಿ ಮಕ್ಕಳು ಅಲ್ಲಿಗೆ ಹೋಗ್ಬಿಟ್ರು. ಚೆನ್ನೈಲಿ ನಾವು ಅವ್ರಿಗೂ ಅಡ್ರೆಸ್ ಗೊತ್ತಿಲ್ಲ, ನಾವೆಲ್ಲೇ ಹುಡ್ಕಕ್ಕೆ ಹೋಗುತ್ತೆ, ಫೋನು ಅಟೆಂಡ್ ಇಲ್ಲ, ಹೆಂಗೆ ಹೋಗೋಕ್ಕಾಗುತ್ತೆ ಅಂಥೇಳಿ ಫೋನ್ ಅಟೆಂಡ್ ಮಾಡಲೇ ಇಲ್ಲ. ಫಾಸ್ಟಿಗೂ ಫೋನ್ ನಂಬರ್ ಕೊಟ್ವಿ. ಇಲ್ಲ ನಿಮ್ಮ ಅಕೌಂಟ್ ಕೊಟ್ರಿ, ನಿಮ್ಮ ಅಕೌಂಟ್ ನಂಬರ್ ಕೊಟ್ರಿ, ನೀವು ಅವ್ರ ದುಡ್ಡು ಕಳಿಸ್ತೀನಿ. ಈ ಥರ ಬರೀ ಡೂಸ್ ಹೊಡ್ಕಂತಲೇ ಫೋನ್ನೇ ಇದೇ ಥರ ನಮಗೆ ಅಪ್ಪಾಜಿ ಅಂತ ನನಗೆ ಇದೇ ಥರ ಮೋಸ ಮಾಡಿ ನೋಡಿದ್ವಿ, ಆಗಲಿಲ್ಲ. ಇನ್ನೇನು ಹೋತ್ ನನ್ನ ಗಂಟು ಅಂದ್ರೆ ಸುಮ್ಮನೆ. ಓಕೆ, ನೀವು ಇಷ್ಟೆಲ್ಲ ಇದು ಹೇಳಿದ್ರೆ ಈಗ ಯೇಸು ಸ್ವಾಮಿ ಬಗ್ಗೆ ನಿಮಗೆ ಯಾವ ಗೊತ್ತಾಯಿತು? ಇಲ್ಲ, ಹೇಳ್ತೀನಿ ಕೇಳ್ರಿ. ಆವಾಗ ಇದೇ ಥರ ದುಡ್ಡು ಕಮ್ಮಿ ಮಾಡ್ಕೊಂತ ಬಂದ್ವಿ. ಆಮೇಲೆ ಇನ್ನೇನಾಯಿತು, ಬೆಂಗಳೂರಿನ ಬಂದ ಮಗ, ಮತ್ತು ಬೆಂಗಳೂರಿಗೆ ಕಳ್ಸೋಕ್ಕೂ ಕೆಪಾಸಿಟಿ ಇಲ್ಲ, ಅಲ್ಲಿ ದುಡಿಮೆ ಮಾಡಲಿಲ್ಲ ಇವನು.
ಅಷ್ಟರಲ್ಲಿ ನಮ್ಮ ಈ ಸಣ್ಣ ಮಗ ಅವನು ಓದ್ಕೊಂತ SLC ಪಾಸ್ ಮಾಡ್ಕೊಂಡ. ಆಮೇಲೆ ಸೆಕೆಂಡ್ ಇಯರಿಗೆ ಕಳಿಸಿದ್ವಿ, ಅದರಲ್ಲೇ ಪಾಸಾಗಿ ಫಸ್ಟ್ ಇಯರಿಗೆ ಹೋದ. ಫಸ್ಟ್ ಇಯರ್ ವೀಕ್ನಲ್ಲಿ ಓದ್ತಾ ಇದ್ದ. ಅವಾಗ ಫಸ್ಟ್ ಇಯರ್ನೇ ಸೆಕೆಂಡ್ ಇಯರಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಇಯರಿಗೆ ಹೋದ. ಆವಾಗ ಹೋಗ್ತಾ ಇದ್ದಂಗೆ ಇದ್ಕಿದ್ದಂಗೆ ಬಸ್ನಲ್ಲಿ ಹೋಗ್ತಾ ಚೆನ್ನಗಿರಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಟೌನ್ನಲ್ಲೇ ಸ್ಟಾಪ್ನಲ್ಲಿ ಇರ್ಬೇಕಾದ್ರೆ ಡೋರ್ ಪಕ್ಕ ಇದ್ದಾಗ ಈ ಡೋರ್ ಹತ್ತಿ ಹೆಂಗೆ ಬಿದ್ದನೋ ಜನ ಬರ್ತಿದ್ದೆ, ಭಾಳ ಜನ ಸದಸ್ಯಾಗಿ ಡೋರಿಂದ ಕೆಳಗಿದ್ಬಿಟ್ಟು ಸಣ್ಣ. ಅವಾಗ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅವಾಗ ಅಡ್ರೆಸ್ ನೋಡ್ಕೊಂಡು ಇಂಥರ ಮಗ ಅಂತೇಳಿ ಫೋನ್ ಮಾಡಿ ಪೊಲೀಸ್ನವ್ರು ಅಲ್ಲಿ ಬಂದು ನಾನು ಕೆಲಸ ಮಾಡತ್ತಾಗಿ ಇಂಥರ ಮಗ ಈ ಥರ ಆಗೈತೆ ಅಂತೇಳಿ ತಕ್ಷಣ ಅದು ಮಗನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನಾವು ಹೋಗಿ ಇಲ್ಲ ಆಗಲ್ಲಪ್ಪ ಶಿವಮೊಗ್ಗ ಕರ್ಕೊಂಡೋದ್ರು. ಸ್ವಲ್ಪ ಅಂಥ ಏನು ಆಗಿರಲಿಲ್ಲ, ಸ್ವಲ್ಪ ಪ್ಯಾಚ್ ಕೆಲಸ ಗಾಯಗಳಾಗಿದ್ದು. ಆಮೇಲೆ ಮೆಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೀದಾ ಮತ್ತೆ ಶಿವಮೊಗ್ಗಕ್ಕೆ ಮೆಗನ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಕರ್ಕೊಂಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ತಕ್ಷಣ ಯಾರು ತಗೊಳ್ಳೋಣ ದುಡ್ಡು ಕಾಸು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಮೆಗನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಅಲ್ಲಿ ಸುಮಾರು ಒಂದು 15-20 ದಿನ ಇಟ್ಕೊಂಡು ನಾವು ವಾಶ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ವಿ. ಅವಾಗ ಇವನು ಪೋಲಿಯೋ ಆಗ್ಬಿಟ್ಟ, ನಳ್ಳು ಮಗ. ಕೆಲ್ಸಕ್ಕೆ ಹೋಗೋಂಗೆ ಗಾರೆ ಕೆಲ್ಸಕ್ಕೆ ಹೋಗೋದು, ಅಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ. ಈ ಕೆಲಸ ಹಿಂಗೆ ಆಯಿತು. ಆವಾಗ ಭಾಳ ಬೇಜಾರಾಯಿತು. ಆಮೇಲೆ ಇಲ್ಲಿ ಚೀರೂರು ಅಂತೇಳಿ ನನ್ನ ಹಿರಿಯ ಮಗ ಅಲ್ಲಿ ವರ್ಕ್ ಮಾಡ್ತಾಯಿದ್ದ, ಅವ್ರ ಪರಿಚಯ ಇತ್ತು ನಮ್ಮ ಫ್ಯಾಮಿಲಿ ಮನೆಯವರು. ಅವಾಗ ಇವನು ಅಲ್ಲಿ ಇವನ ಜೊತೆಗೆ ಓಡಾಡ್ತಿದ್ದ, ನಮ್ಮ ತಮ್ಮ ಅಣ್ಣನ ಜೊತೆಗೆ. ಆವಾಗ ಇವನು ಒಂದು ಸರಿ 2 ಸರಿ ಅಲ್ಲಿ ಹೋಗಿದ್ದ ಚೀರೂರಿಗೆ. ಹೋದಾಗ ಏನಾಯಿತು, ಅಲ್ಲಿ ಓಡಾಡ್ತಾ ಆ ಫ್ಯಾಮಿಲಿ ಮನೆಯವರು ಒಳ್ಳೆಯದು ದುಡಿಮೆ ಒಳ್ಳೆ ಕೆಲಸ ಮಾಡ್ತಾನೆ, ಈ ಮಕ್ಕಳು ಇವರು ಮದುವೆ ಮಾಡ್ತೀವಿ ಅಂಥೇಳಿ ಇವರು ಮೆಚ್ಚಿಗೆ ಮಾಡ್ಕೊಂಬಿಟ್ರು. ಅವು ನಮಗಿನ್ನು ಪರ್ಮಿಷನ್ ಆ ಮನೆಯವರು ಬೇರೆ ಫ್ಯಾಮಿಲಿ ನಮ್ಮ ಮಗ ಪರಿಚಯ ಇದ್ರಲ್ಲ ಅವ್ರು ಫೋನ್ ಮಾಡಿದರು, ನೋಡಪ್ಪ ನಿನ್ನ ಮಗ ಇಲ್ಲಿ ಬರ್ತದಾನೆ, ಈ ಥರ ಹಿಂಗೆ ಮದುವೆ ಆಗ್ತಾನಂತೆ, ಹುಡುಗಿ ಮೆಚ್ಕೊಂಡಾನೆ, ಮತ್ತು ಹೆಂಗೆ ನಾನು ಇಲ್ಲಪ್ಪ ನಮಗೆ ಕೇಳ್ದಲ್ಲೇ ಮಾಡಿದ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತ ಹೇಳಿದ್ರು. ಇಲ್ಲ ಅವರು ಒಳ್ಳೆ ಹುಡುಗಿ, ಒಳ್ಳೆ ಕ್ಯಾರೆಟ್ ಇದೆ ಅಂತ, ಏನು ದಂಧೆ ಇಲ್ಲ ಹಾಗೆ ಅಂತ ಸುಮಾರು 1 ವರ್ಷದ ತನಕ ಇದೇ ಥರ ಹೇಳ್ಕೊಂತ ಬಂದು ಅವನಿಗೂ ಮೆಜಾರಿಟಿ ಬಂದಲ್ಲ. ತಿರ್ಗಿ ಮತ್ತು ಇನ್ನು ಅವನಿನ್ನು ಮದುವೆ ಮಾಡಿದೆ, ಅವನೊಂಥರ ಆಯಿತು. ಮತ್ತು ಇವನು ಒಂದು ಮದುವೆ ಮಾಡಿ ಇವನು ಜವಾಬ್ದಾರಿ ಮಾಡಿ ಇವನಿಗೆ ಒಂದು ಜವಾಬ್ದಾರಿ ಓಡಿಸಿ ಜೀವನ ಮಾಡ್ತಾನೆ, ಹೆಂಗೋ ಕಾಲ ಮಾಡ್ಕೊಂಡು ಇವನು ಒಂದು ಜವಾಬ್ದಾರಿ ತಗೊಂಡು ಮಂತ್ರಿ ಮಾಡ್ತಾನೆ ಅಂತೇಳಿ ಮದುವೆ ಮಾಡಿ ಅವರು ಏನೂ ದುಡ್ಡು ಕೊಡಲಿಲ್ಲ. ವರದಕ್ಷಿಣೆ ಅಂತೇಳಿ ನಾವು ಸುಮಾರು ಜನ ಹೋದ್ವಿ ಮಾತುಕತೆಗೆಲ್ಲ. ಏನೂ ಕೊಡೋಕ್ಕಾಗಲ್ಲ, ನಾವು ಬಡತನದಲ್ಲಿ, ಮತ್ತು ನಾವೇನು ಕೊಡೋಕ್ಕಾಗಲ್ಲ, ಇಲ್ಲೇ ಮದುವೆ ಮಾಡಿಕೊಡ್ತೀವಿ ಹಂಗೆ ಅಂತೇಳಿ. ಇಲ್ಲ ಒಂದು ಉಂಗುರನಾರ ಕೊಡ್ಬೇಕು, ವಾಚ್ ಕೊಡ್ಬೇಕು ಅಂತೇಳಿ ಒಂದು 10,000 ರೂಪಾಯಿ ದುಡ್ಡು ಕೊಡಬೇಕು ಅಂತ ಕೇಳಿದ್ವಿ. ಒಂದು 35-40 ಸಾವಿರ ಕೇಳಿದ್ವಿ. ಅಷ್ಟು ಕೊಡೋಕ್ಕಾಗಲ್ಲ, ಒಂದು 10,000 ಕೊಡ್ತೀವಿ, ಒಂದು ವಾಚ್ ಕೊಡ್ತೀವಿ, ಒಂದು ಉಂಗುರ ಕೊಡ್ತೀವಿ ಅಂತೇಳಿ ಇಷ್ಟು ತೀರ್ಮಾನ ಮಾಡೋದು, ಖರ್ಚಾಗಿ ಮದುವೆ ಮಾಡಿಕೊಡ್ತೀವಿ. ಅಷ್ಟರಲ್ಲಿ ಈ ಮಗನೂ ಅದೇ ಮದುವೆ ಮೆಜಾರಿಟಿ ಅಂತ 20 ಅವ್ನಿಗೆ 25 ವರ್ಷ ಆಗಿತ್ತು. 26-27 ಅವನು ಮದುವೆ ಮಾಡಿದ್ವಿ. ಇವನಿಗೆ 25 ವರ್ಷ ಬಂದ ಸಣ್ಣನು. ಅವಾಗ ಇವನಿಗೆ ಒಂದು ಹೆಣ್ಣು ನೋಡ್ಬೇಕು ಅಂಥೇಳಿ ಎಲ್ಲೆಲ್ಲ ಹುಡುಕಿದ್ವಿ, ಹೆಣ್ಣು ಸಿಗಲಿಲ್ಲ. ಆವಾಗ ಇಲ್ಲೇ ಶಿವಮೊಗ್ಗದಲ್ಲಿ ಹಳೆ ಸಂಬಂಧ ನಮ್ಮ ಮನೆಯವರ ಸಂಬಂಧ ಅದು. ಶಿವಮೊಗ್ಗದಲ್ಲಿ ಇಲ್ಲಿ ಬೊಮ್ಮನಕಟ್ಟೆ ಅಂಥೇಳಿ ಅಲ್ಲಿ ಒಂದು ಹೆಣ್ಣು ನೋಡಿದ್ವಿ. 2 ಒಂದೇ ಪಟ್ಟು ಮಾಡೋಣ ಅಂತೇಳಿ, ಒಂದೇ ಖರ್ಚಿನಲ್ಲಿ ಮಾಡೋಣ ಅಂಥೇಳಿ ಅವನ್ನ ಹಿಂದಕ್ಕೆ ಹಾಕಿ ನೌಕರಿ ಕೊಡಿಸಿದ್ವಿ. ಅವನು ಈ ಥರ ಮಾಡಿದ್ವಿ, ಈ ಥರಕ್ಕೆ ಥರ ಆಯಿತು, ಆ ನೌಕರಿ ಬರಲಿ ಅಂತೇಳಿ ಸುಮಾರು ಅವ್ರ ಮಾತುಕತೆ ಆದಮೇಲೆ 1 ವರ್ಷ 2 ವರ್ಷ ತನಕ ತೊಡ್ಕೊಂತ ಬಂದೆ ನಾನು. ಯಾಕೆ ನೀವು ಮದುವೆ ಮಾಡೋಣ ಒಂದೇ ಸರಿಯಾ ಖರ್ಚಿನಾಗೆ ಅಂಥೇಳಿ ಹಿಂಗೆ ಮಾಡ್ಕೊಂತ ಬಂದ್ವಿ. 1-2 ವರ್ಷ ಹಿಂದಕ್ಕೆ ಹಾಕ್ಯಂತ ಬಂದ್ವಿ. ಅವಾಗ ಇವನಿಗೂ ಇಲ್ಲಿ ಹಳೆ ಸಂಬಂಧಿಗೆ ನಮ್ಮ ಸಂಬಂಧದೊಳಗೆ ಶಿವಮೊಗ್ಗದಲ್ಲಿ ಬೊಮ್ಮನಕಟ್ಟೆ ಅಂತೇಳಿ ಇಲ್ಲೇ ಅಲ್ಲಿ ಹೆಣ್ಣಾಯಿತು. ಅವನಿಗೂ ಮದುವೆ ಮಾಡೋಕ್ಕೆ ಅವನ ಮಾತುಕತೆ ಎಲ್ಲ ಆಯಿತು. ಅವನಿಗೂ ಮತ್ತು ವರದಕ್ಷಿಣೆ ಏನು ಕೊಡ್ತೀರಿ ಯಾವ ಥರ ಅಂತ ಮಾತು ಕೇಳಿದ್ವಿ. ಇಲ್ಲ ನಾವು ಬಡತನದಲ್ಲಿ ಜೀವನ ಮಾಡ್ತಾಯಿದ್ವಿ, ಏನು ಕೊಡೋಕ್ಕಾಗಲ್ಲ ಅಂಥೇಳಿ. ಅದೇ ರಾತ್ರಿ ಸಾಕ್ಷಿ ಹೇಳಿದ್ರಲ್ಲ ಶಿಲ್ಪ ಅಂಥೇಳಿ ಅವ್ರ ಅಕ್ಕ, ಆ ಹುಡುಗಿ ಮದುವೆ ಮಾಡ್ಕೊಳ್ಳೋದು ಆ ಹುಡುಗಿ ಕೇಳಿದ್ವಿ. ಆಯಿತು ಮದುವೆ ಮಾಡ್ಕೊಂತೀವಿ, ಕೊಡ್ತೀವಿ, ಮಾಡ್ತೀವಿ ಅಂತೆಲ್ಲ ಆಯಿತು. ಆಮೇಲೆ ಹುಡುಗಿನ ಕೇಳಿದೆ ನಾನು, ಏನಮ್ಮ ಇಷ್ಟ ಆಯ್ತು ನನ್ನ ಮಗನ ಮದುವೆ ಹಾಕಿ. ಆಯಿತು ಹಾಕುತ್ತೆ ಆಯ್ತು ಮಮ್ಮ ಮಾಡ್ಕೊತೀನಿ ಅಂತ ಹೇಳಿದ್ವಿ. ಆದರೂ ಈಗ ತಂದೆ ಬಿಟ್ಟು ಬೇರೆ ತಂದೆ ಹತ್ರ ಇದ್ದ ಮಕ್ಕಳು ನನಗೇನಾಯಿತು, ಈಗ ಆ ಜಾತಿ ಕುಲ ಅಲ್ಲ, ಒಂದು ಹೆಣ್ಣು ಗಂಡೆ ಅಷ್ಟೇ ಬೇಕಾಗಿತ್ತು. ಇದರಲ್ಲಿ ನನ್ನಲ್ಲಿ ಜಾತಿ ಕುಲ ಮೊದಲಿನಲ್ಲೂ ನನ್ನಲ್ಲಿ ನಿಮೆ ಇರಲಿಲ್ಲ. ಜಾತಿ ಆ ಜಾತಿ ಈ ಜಾತಿ ಅಂತ ನನ್ನಲ್ಲಿ ಇರಲಿಲ್ಲ. ಒಂದು ಹೆಣ್ಣು ಒಂದು ಗಂಡೆ ಅಷ್ಟೇ ಭಾವನೆ ನನ್ನಲ್ಲಿ ಇರ್ತಿತ್ತು. ಈ ಥರ ಜೀವನ ಮಾಡ್ಕೊತ ಬಂದ್ವಿ. ಆಯಿತು ಕೊಡ್ತೀವಿ ಆಗ್ತೀವಿ ಅಂತ ಬಂದು
ಆವಾಗ ಅವ್ರಿಗೂ ಮತ್ತು ಹಿರೇ ಮಗ್ಗ ಏನು ಕೊಡಿದ್ದಾರೆ ಈ ಥರಕ್ಕೆ ಒಂದು ಆಚೆ ಉಂಗುರ ಕೊಡಿದ್ದಾರೆ ಮತ್ತು ನೀವು ಇವನಿಗೂ ಅಷ್ಟೇ ಕೊಡು. ಇಲ್ಲ ನಾವು ಅಷ್ಟು ಕೊಡೋಕ್ಕಾಗಲ್ಲ, ನಾವು ಭಾಳ ಬರ್ತದೆ ಕಾರ್ಯ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಈಗ ಹಿರೇ ಮಗಳಿಗೆ ಒಬ್ಳಿಗೆ ಹಂಗೆ ಕೊಟ್ಟರೆ ಆ ಮಗಳಿಗೆ ಕಳ್ತಾಳೆ, ಅವ್ರಿಗೆ ಹಂಗೆ ಕೊಟ್ಟು ಮದುವೆ ಮಾಡಲಿಲ್ಲ. ಈಗ ಇವ್ರಿಗೆ ಕೊಟ್ಟರೆ ಅವ್ರಿಗೆ ಹಂಗೆ ಕೇಳ್ತಾರೆ ಅಂಥೇಳಿ ಈ ಥರ ಅಡ್ಡ ಇಟ್ಟು ಅವ್ರು ಈ ಥರ ಮಾಡಿದರು. ಆದರೂ ಹಠ ಮಾಡಿ ಅವ್ರ ಅಣ್ಣೊಬ್ಬ ಆಯಿತು ಒಂದು ಉಂಗುರ ಕೊಡ್ತೀವಿ, ಒಂದು ಆಚೆ ಕೊಡ್ತೀವಿ, ನೀವೆಲ್ಲರೂ ಮದುವೆ ಮಾಡಿ ಕೇಳ್ರಿ, ನಾವು ಮದುವೆ ಮಾಡಿ ಖರ್ಚು ಕೊಡೋಕ್ಕಾಗಲ್ಲ. ಸರಿ ಆಯ್ತು ಬಿಡು ಅಂಥೇಳಿ ಆಮೇಲೆ ಇವ್ರು ಮದುವೆ ಮಾಡ್ತೀವಿ ಅಂತಾರಲ್ಲ, ಇವನು ಅದೇ ಡೇಟಿಗೆ ಫಿಕ್ಸ್ ಮಾಡಿದ್ವಿ. ಒಂದು ಅಲ್ಲಿ ಮದುವೆ ಮಾಡ್ಕೊಳ್ಳೋದು, ಮಾಮೂಲಿ ದಿವಸ ಇಲ್ಲಿ ನಮ್ಮ ಮನೇಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಫಿಕ್ಸ್ ಮಾಡ್ಕೊಂಬಂದ್ವಿ. ಇದ್ಕಿದ್ದಂಗೆ ಮದುವೆ ಚಾಲು ಆಯ್ತು, ಒಪ್ಪಿಗೆ ಆಯ್ತು. ಇನ್ನೇನು ನೌಕರಿ ಕೊಡಲಿಲ್ಲ, ಇನ್ನೇನು ಇವನೊಂದು ಕುಟುಂಬ ಮಾಡಿ ಇವನೊಂದು ಜೀವನ ಮಾಡೋಣ ಅಂಥೇಳಿ ಮಾಡಿದ್ವಿ. ಈಗಿನ ಮಗ ಮದುವೆ ಮಾಡ್ಕೊಂಡು ನನ್ನ ಹತ್ರ ಇಟ್ಕೊಂಡೆ. ಇವನು ಮದುವೆ ಮಾಡಿ ಇಲ್ಲಿ ಭದ್ರಾವತಿಯಲ್ಲಿ ಒಂದು ಫ್ಯಾಮಿಲಿ ಇದ್ದರು, ನಮ್ಮ ಹೆಂಡತಿ ಕಡೆಯವರು. ಅಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಅವನ್ನ ಅಲ್ಲಿ ಬಿಟ್ಟು, ಅವನ ಹೆಂಡತಿ ಮಕ್ಕಳು ಅಲ್ಲಿ ಕಟ್ಕೊಂಡು ಅವನು ಹೆಂಡ್ತಿಗೆ ಮಾಡ್ಕೊಂಡು ಅಲ್ಲಿದ್ದ. ನಾನು ಇವನು ಮದುವೆ ಮಾಡ್ಕೊಂಡು ನಾನು ಅವನು ಕಿರಿಯ ಮಗನ ಇಟ್ಕೊಂಡು ನಾವು ವ್ಯಾಸಂಗ ಕೆಲಸ ಮಾಡ್ಕೊಂಡು ಹಿಂಗೆ ಬಂದ್ವಿ. ಇದೇ ಥರ ಬಂದಾಗ ಭದ್ರಾವತಿಯಲ್ಲಿ ಬಾಡಿಗೆ ಮನೆ ಇದ್ದಲ್ಲ ಹಿರೇಶ್ ಅಂತೇಳಿ, ಅವರು ಕೆಲಸಕ್ಕೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂತ ಅದೇ ರಾತ್ರಿ ಸಾಕ್ಷಿ ಹೇಳಿದ ಹಿರೇಶ್ ಅಂತೇಳಿ, ಅವನು ಹೆಂಗೆ ಫ್ರೆಂಡ್ ಆದರೂ ಫ್ರೆಂಡ್ ಆಗಿ ಅವನು ಜೊತೆ ಕೆಲಸ ಮಾಡ್ಕೊಂತ ಇದ್ದ ಬಾಡಿಗೆ ಮನೆಯಲ್ಲಿ. ಬಿದ್ರಿ ಅಂಥೇಳಿ ಅಲ್ಲಿ ಬಾಡಿಗೆ ತಗೊಂಡು ಅಲ್ಲೇ ಇದ್ದ. ಆವಾಗ ಇದ್ಕಿದ್ದಂಗೆ ನಮ್ಮ ಸೊಸೆ ಗರ್ಭಿಣಿ ಆಯಿತು. ಅವು ಕರೆಯೋದು ಕಳಿಸೋದೆಲ್ಲ ಮಾಡಿದ್ವಿ, ಬಡತನದಲ್ಲಿದ್ದರು. ಆದರೂ ನನ್ನ ಕೈಲಾದ ಸಾಕಾರ ಮಾಡಿ ಅವರಿಗೆ ಒಂದು ಬಾಡಿಗೆ ಮನೆಗೆ ಕೊಡುವಷ್ಟು 5,000 ಬಾಡಿಗೆ ಕೊಟ್ಟು ಬಾಡಿಗೆ ಮನೆಯಲ್ಲಿ ಇಡೋಂಗೆ ಅವ್ರಿಗೆ ವ್ಯವಸ್ಥೆ ಮಾಡಿ ಅಲ್ಲಿ ಕೆಲಸ ಮಾಡ್ಕೊಂತ ಜೀವನ ಮಾಡಪ್ಪ ಅಂತೇಳಿ ಬಿಟ್ಟಾಗ ಅವ್ರ ಮನೆಯಲ್ಲೇ ಆ ಸ್ಪೀಟ್ ಐತೆ. ದೇವ ಬಂದು ಆ ಎಮ್ಮಗೆ ಸೇರ್ಕೊಳ್ಳುತ್ತೆ ಮಗಳಿಗೆ, ಮದುವೆಗಿನ ಮುಂಚೆನೇ. ಅದು ನಮಗೆ ಗೊತ್ತಿಲ್ಲ. ಆವಾಗ ನಾನು ಸುಮಾರು ವರ್ಷದಿಂದ ಈ ಬಡತನದಲ್ಲಿದ್ದಾಗ ಈ ಕಡೆಯಿಂದ ನಿಮ್ಮ ಮಗನ ಹೆಂಡತಿಗೆ ಇದು ಬರ್ತಾಯಿತ್ತು. ಓಕೆ, ಅದನ್ನು ಬಿಡಿಸಿ ಪ್ರಯತ್ನ ಮಾಡಿದ್ರೆ ಅದಕ್ಕೋಸ್ಕರನೇ ಅವ್ರನ್ನ ನೀವು ಬಿಡು ಈ ಥರ ಕಾಯ್ತಲ್ಲ ಬಿಡಿಸೋಣ ಅಂತೇಳಿ ಅವರಲ್ಲಿ ನಂಬ್ಕೊಂಡು ಆ ದೇವರು ಅಪ್ಪಣೆ ಬರೋದು, ಅವರು ಕಟ್ಲೆ ಮಾಡಿಸೋದು ಈ ಥರ ಎಲ್ಲ ಮಾಡ್ತಾ ಬಂದರು. ಆಮೇಲೆ ಕಿತ್ಕಿದ್ದಂಗೆ ನಮ್ಮ ಅದಾದ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಮಾಡಿ ಏನಾಯ್ತು ಕಾಲು 2 ಉಳ್ಕೊಂಬಿಟ್ಟು ಸುಮಾರು ದಿವಸಕ್ಕೆ 2 ಕಾಲು ಬರ್ದಂಗೆ ಆಗ್ಬಿಟ್ಟು. ಇದು ಒಂದು ಕಷ್ಟ, ಇದು ಒಂದು ದೇವ್ ಕಷ್ಟ. ಈ ಥರಕ್ಕೆ ಹೊಂದ್ಕೊಂಡೆ ಕಷ್ಟ ಬಂದ್ಬಿಟ್ಟು ಹಾಗೆ ಅವ್ರ ಮೈ ಮೇಲೆ ಯಾವಾಗಲೂ ಬರ್ತಾನೆ ಇತ್ತು. ಸರಿ ಆಗಲಿಲ್ಲ, ಅದರಲ್ಲಿ ಸರಿ ಆಗಲಿಲ್ಲ. ಮತ್ತೆ ಯಾವ ಸರಿ ಆಯ್ತು ಅದು ಹೇಳ್ತೀನಿ ಕೇಳ್ರಿ. ಸರಿ ಆಗಲೇ ಇಲ್ಲ. ಅದು ಅವಾಗ ಹಿಂಗೆ ಮಾಡ್ಕೊತ ಬಂದ್ವಿ. ಆ ದೇವರು ಈ ದೇವರು ಅಂತ ಎಷ್ಟೇ ಪೂಜೆ ಮಾಡ್ಕೊತ ಬಂದ್ವಿ. ನಾವು ಭಾಳ ನಂಬಿಕೆ ಇದೇ ಥರ. ಆಮೇಲೆ ಉಕ್ಕಡ್ಕತ್ರೆ ಅಜಯ್ ಅಂತೇಳಿ ಹೇಳಿದವ್ರು, ಭಾಳ ಹೆಸರು ಅಂದರು. ಅಲ್ಲಿ 2-3 ವರ್ಷ ಹೋದ್ವಿ. ಅಲ್ಲಿ ಎಲ್ಲ ಕಟ್ಲೆ ಅಲ್ಲಿ ಓದ್ಕೊಳ್ಳೆ ದೇವ್ ಬಿಟ್ಟು ಹೋಗುತ್ತೆ ಅಂತ ಹೇಳೋರು ಜನ. ಅಲ್ಲಿಯೂ ಕರ್ಕೊಂಡು ಹೋದ್ವಿ, ಅಲ್ಲಿ ಏನೂ ಆಗಲಿಲ್ಲ, ಬಿಡಲಿಲ್ಲ. ಆಮೇಲೆ ಇಲ್ಲಿ ಭದ್ರಾವತಿಯಲ್ಲಿ ಒಬ್ಬರು ಅವರಲ್ಲಿ ಕರ್ಕೊಂಡು ಹೋದೆ, ಅಲ್ಲಿಯೂ ಬಿಡುಗಡೆ ಆಗಲಿಲ್ಲ. ಸುಮಾರು ಕಡೆ ಕರ್ಕೊಂಡು ಹೋದೆ, ಎಲ್ಲಿ ಬಿಡುಗಡೆ ಆಗಲಿಲ್ಲ. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಕೇಳಿದ್ವಿ, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದೆ. ಇಲ್ಲಪ್ಪ ಇದು ಕೆಲಸ ಮಾಡಿ ಮೂಳೆ ಸೋದಾಗಿದ್ದಾವೆ, ಚಿಪ್ ಹಾಕ್ಸ್ಬೇಕು, ಕೆಲವು ಹೆಸರು ಹಾಕಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ವಿ. ಎಲ್ಲರಿಗೆ ಪಿಂಡಲ್ಲಿ ಇದೇ ಥರ ಬಂತು. ಸ್ಕ್ಯಾನಿಂಗ್ ಚಿಪ್ ಹಾಕ್ಸ್ಬೇಕು, ವಾಸಿ ಆಗೋಲ್ಲ. ಮೊಳತೆಲ್ಲನೂ ಕಟ್ಬಿಟ್ಟು ಒಂದು 3-4 ವರ್ಷ ತನಕ ಅದರಲ್ಲಿ ವಾಸಿ ಆಗಲ್ಲ. ಸೊ ಇದಕ್ಕಿದ್ದಂಗೆ 2 ಕಾಲು ಇಷ್ಟಪ್ಪ ಬದುಕಿಬಿಟ್ಟು 2 ಚಿಪ್ಪು. ಇದು ಒಂದು ಬಾಧೆ. ಮನೆ ಕೆಲಸ ಮಾಡೋರಾಗಲ್ಲ, ದುಡ್ಡು ಅಡುಗೆ ಮಾಡಿ ಊಟಕ್ಕೆ ಹಾಕೋರು ಇಲ್ಲ. ಹಿಂಗಾಯಿತು. ಆಮೇಲೆ ಸಣ್ಣ ಸೊಸೆ ಇಟ್ಕೊಂಡು ಜೀವನ ಮಾಡ್ಕೊಂತ ಹೋದ್ವಿ, ಇವೆರಡು ನೋಡ್ಕೊಂತ. ಇದೇ ಹಿಂಗೆ ಮಾಡ್ಕೊಂತ ಇವ್ನು ಬಾಡಿಗೆ ಮನೆಯಲ್ಲಿ ಭದ್ರಾವತಿಯಲ್ಲಿ ಬಿಟ್ಟು ಬಿದರೆಯಲ್ಲಿ. ಆವಾಗ ಇದ್ದಾಗ ನಾನು ಹಿಂಗೆ ಕೆಲಸ ಮಾಡ್ಕೊಂತ ನನ್ನ ಜೀವನ ಮಾಡ್ಕೊಂತ ವ್ಯವಸ್ಥೆ ಕೆಲಸ ಮಾಡ್ಕೊಂತ ಕಿರೆ ಸೊಸೆ ಇಟ್ಕೊಂಡು ನಮ್ಮನೆ ಅವ್ರಿಗೆ ಕಟ್ಸಾಗಿದ್ದಾರೆ ನಾವು ನೋಡ್ಕೊಂತ ಹಿಂಗೆ ಮಾಡ್ಕೊಂತ ಬಂದೆ. ಅವಾಗೇನಾಯಿತು ಅಂದರೆ ನನ್ನ ಮಕ್ಕಳು ನನಗೆ ಎದುರಾದ್ರೂ ಹೊತ್ತು ಇದ್ರಿ ಮಾತಾಡ್ತಾ ಇರಲಿಲ್ಲ. ಏನಕ್ಕೆ ಹೇಳೋರು ಅವ್ರ ಅಮ್ಮನ ಹತ್ರ ಹೇಳ್ಕೋಬೇಕು, ಅವ್ರ ಅಮ್ಮನ ಸಹಾಯ ತಗೊಳ್ಬೇಕು. ನನಗೆ ಭಯ ಪಡ ಅಂದರೆ ಅಷ್ಟು ಭಯ ಸ್ಟಿಕ್ಕಲ್ಲಿ ಇಟ್ಟಿದ್ದ. ಇದ್ರಿ ಮಾತಾಡ್ತಾ ಇರಲಿಲ್ಲ. ಇದೇ ಥರ ವೈರಾಗ ಬಂತು. ಆವಾಗ ಇವನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿದ್ದಾನೆ ಭದ್ರಾವತಿಯಲ್ಲಿ. ಹೋದಾಗ ಈ ಪಾಸ್ಟ್ರು ಅಲ್ಲಿ ಸೇವಿಗೆ ಅಂತ ಬಂದ, ಕೆಲವು ಯಾವುದೋ ಮನೆ ಬಂದಾರ ಅವರು
ಪಕ್ಕದ ಮನೆಗೆ ಬಂದಾರೆ, ನಾವು ಬಾಡಿಗೆ ಇದ್ದಾರಲ್ಲ ಅವ್ರ ಮನೆಗೆ ಬಂದಾರೆ ಇವರು. ಇವ್ನು ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ನಲ್ಲ, ಈ ಪಕ್ಕದ ಮನೆಗೆ ಏನೋ ಈ ಥರ ಆರಾಧನೆ ಮಾಡ್ತಾರೆ ಅಂತೇಳಿ ನಾವು ಸಹಜ ಅವ್ರ ಮನೆಗೂ ಕೂತ್ಕೊಂಡಾಳೆ. ಇವು ಸಿದ್ಧಸ್ಪಷ್ಟ ಅಲ್ಲಿ ಪ್ರೇಯರ್ ಹೋಗಿದ್ದಾರೆ. ಅಲ್ಲಿ ಬೋಧ ಮಾಡಿ ಹೇಳ್ಬೇಕಾರೆ ನಮ್ಮ ಸೊಸೆಯಲ್ಲಿದ್ದು ಸ್ಟ್ರೀಟು ಇದಕ್ಕಿದ್ದ ಎಕ್ಕರೋಗಿ ಬೋಧ ಮಾಡ್ತಾರೆ. ಅವಾಗ ಆ ಸ್ಪೀಟು ಅಲ್ಲಿ ಬಿಡುಗಡೆ ಆಯಿತು. ಬಿಡುಗಡೆ ಆಯಿತು ಹೇಳಿಕೆ ಅಂತ ಈ ಥರ ಬಿಡುಗಡೆ ಆಯಿತು ಅಂತೇಳಿ ನನ್ನ ಹತ್ರ ಹೇಳ್ತಾ ಇರಲ್ಲ. ನನ್ನ ಮಗ ರಮ್ಮನ ಹತ್ರ ಹೇಳೋಣ, ಅಮ್ಮ ನೀನು ಬಾ, ನಿನಗೂ ವಾಸಿಯಾಗುತ್ತೆ. ಅಂದರೆ ಅವರಿಗೆ ಗುಣ ಆಯ್ತು, ಅವ್ರಿಗೆ ಪ್ರಾರ್ಥನೆ ಶುರು ಮಾಡಿದ್ರ ನಂತರ ಅವ್ರು ಮಾಡ್ಕೊಂತ ಇದ್ರು. ಆದ್ರೆ ನಾನು ಹೋಗ್ತಾ ಇರಲಿಲ್ಲ. ನೀವು ಹೋಗ್ತಾ ಇರಲಿಲ್ಲ? ನನ್ನ ಹತ್ರ ಹೇಳಿದ್ರು ನಾನು ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಈ ದೇವ್ರುಗಳು ನಂಬ್ಕೊಂಡಿದ್ನಲ್ಲ, ಓಕೆ ಇದೇ ದೇವ್ರು ವಾಸಿಯಾಕ ಬೇಡ ಅಂದ್ಕೊಂಡು ನಾನು ಇದೇ ಥರ ಇದ್ನಲ್ಲ, ಪೂಜೆ ಮಾಡ್ಕೊಂತಾವ. ಆವಾಗ ಈ ಥರ ಇಲ್ಲ ಮೋಡಿನಲ್ಲಿ ನನಗೆ ಭಾಳ ಬೇಸರ ಆಗಿ ನಾನು ಸ್ವಲ್ಪ ಈ ಮನೆಯಲ್ಲಿ ಏನಾದ್ರು ಚಿಕನ್ ಮಟನು ಈ ಮೀನಪ್ಪ ಅಂತಂದಾಗ ಒಂದು ಒಳ್ಳೆಯದೊಂದು ಡ್ರಿಂಕ್ಸ್ ತಗೊಂಬಂದು ಕುಡಿದು ಮಲ್ಕೊಯಿದ್ದೆ. ಇದೇ ಥರ ಮಾಡ್ಕೊಂತ ಬಂದ್ವಿ. ಆವಾಗ ಅವ್ರ ಅಮ್ಮನ್ನ ಬಂದು ಅವ್ರ ಅಮ್ಮಗೆ ಹೇಳಿ ಕರ್ಕೊಂಡು ಹೋದ. ಸರಿ ಎಲ್ಲರೂ ಹೋಗ್ರಪ್ಪ, ಒಂದು ವರ್ಷ ಆದ ಸಾಕಲ್ಲ, ನಾನಂತೂ ಬರೋಲ್ಲ. ನೀವು ಈ ಥರ ನೀವು ಹೋಗಿ ಅಂತ ಹೇಳಿದ್ರಿ? ಹೋಗಿ ನಾವು ಬರೋಲ್ಲ. ಓಕೆ, ಅವರಲ್ಲಿ ಹೋದ್ರು ಮತ್ತೆ ಹೋದ್ರು. ಅಲ್ಲಿ 15-20 ದಿವಸ ಮಗನ ಮನೇಲೇ ಇದ್ದರು. ಇದ್ದು ಅವರು ಓಡಾಡ್ಕೊಂತ ಇದ್ದಾಗ ಇದಕ್ಕಿದ್ದಂಗೆ ಬಾವು ಕಾಸು ಕಮ್ಮಿ ಆದರು. ನಾರ್ಮಲ್ ಆದರು. ನಾರ್ಮಲ್ ಆಯಿತು. ಅವು ಇದಕ್ಕಿದ್ದಂಗೆ ಒಂದಿನ ಈ ಪಾಸ್ಟರ್ ಕರ್ಕೊಂಡು ಮನೆಗೆ ಬಂದರು. ನಾವು ನಾನು ಅದೇ ಗುತ್ತಿಗೆ ಕೆಲಸಕ್ಕೆ ಹೋಗಿದ್ನಲ್ಲ, ಅಡಿಕೆ ಕೇಳು ಬಂದೆ, ಸ್ನಾನ ಮಾಡಿದೆ. ಸ್ನಾನ ಮಾಡಿ ಪೋಟ್ಗಳಿಗೆಲ್ಲ ಪೂಜೆ ಮಾಡಿಕೊಂಡು ಅವರು ಒಂದು ಕಡೆ ಕುಂತಿದ್ರು. ನಾನು ಬಂದೆ, ನನ್ನ ಕೆಲಸನ ಕಾಯ್ಕೇನು ಮಾಡ್ಬೇಕಿತ್ತು ಮಾಡಿದೆ. ಸುಮಾರು ಆಲೆ 6:30-7 ಗಂಟೆ ಟೈಮು. ಒಂದು ಗಂಟೆ ಅರ್ಧ ಹಿಡ್ಕೊಂಬಂದಿದ್ದೆ. ನಾನು ಮನೆ ಹೊರಗಡೆಯಲ್ಲಿ ಕುಡಿತಿರಲಿಲ್ಲ. ಮನೆಗೆ ಬಂದು ಊಟ ಮಾಡೋಕೆ ಕೊಡೋದು ಮಲಗ್ತಿದ್ದೆ. ಹೆಚ್ಚಿಗೂ ಮಾಡ್ತಿರಲಿಲ್ಲ ಅದನ್ನೇ. ಆಮೇಲೆ ಕೆಟ್ಟ ಯಾವುದು ಹೆಣ್ಮಕ್ಳು ಆಗಲಿ ಇದು ಯಾವ ನಮ್ಮಲ್ಲಿ ಇರಲಿಲ್ಲ. ಹೆಣ್ಮಕ್ಳು ಕಂಡ್ರೆ ಭಾಳ ಗೌರವ ಕೊಡ್ತಾಯಿದ್ದೆ. ಅವರು ನಮ್ಮ ಅಕ್ಕಂಗೆ ಅಂತೇಳಿ ಈ ಥರ ಭಾವನೆಲ್ಲನಿತ್ತು. ಮೊದಲಿಂದಲೂ ಕಷ್ಟದಲ್ಲಿದ್ದಲ್ಲ, ಆವಾಗಲಿಂದಲೂ ಈ ದುರ್ಚಟಗಳು ಯಾವುದಿರಲಿಲ್ಲ. ಓಕೆ, ಆ ಪಾಸ್ಟ್ ನಿಮ್ಮ ಮನೆಗೆ ಬಂದು ನಿಮಗೆ ಹೇಳಿದ್ರೆ ಹೇಳ್ತೀನಿ ಕೇಳ್ರಿ. ಆವಾಗ ನಾನು ಪೂಜೆ ಮಾಡಿ ಏನು ಒಂದು ಕಡೆ ಮೂಲಿಗೆ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡೆ. ಅವರು ಕುರ್ಚಿ ಹಾಕ್ಕೊಂಡು ಒಂದು ಸೈಡ್ ಕೂತ್ಕೊಂಡ್ರು. ನನ್ನ ಹಿರೇ ಮಗ ಅಷ್ಟು ದೂರಲ್ಲಿ ಕುಂತ. ನಮ್ಮ ಹೆಣ್ಮಕ್ಳು ಒಂದು ಕಡೆ ಕುಂತ್ಕೊಂಡ್ರು. ಅವೆಲ್ಲ ಅವರು ಅವಾಗ ಅಪ್ಪಾಜಿ ಮತ್ತೆ ಹೆಂಗೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾರು ಏನು ಹೆಂಗೆ ನೋಡಿ, ಈ ಥರ ಈಗ ನಿಮ್ಮ ಸೊಸೆಗೆ ಹಿಂಗಿತ್ತು, ಈ ಥರ ಬಿಡುಗಡೆ ಆಗೈತೆ. ಈಗ ನಿಮ್ಮ ಮನೆಯವ್ರು ಬಂದರು, ಈ ಥರ ಬಿಡುಗಡೆ ಆಗೈತೆ. ಮತ್ತು ನಿಮ್ಮಲ್ಲಿ ಸುಮಾರು ವಿಗ್ರಹಣೆ ಮಾಡ್ತಿದ್ನಲ್ಲ, ಪೂಜೆ ಮಾಡ್ತಿದ್ನಲ್ಲ, ಈ ಥರ ಮಾಡೋದು ತಪ್ಪು. ಇದರಲ್ಲಿ ಅಲ್ಲಿ ನಿಜವಾದ ದೇವರಲ್ಲ. ಇವೆಲ್ಲ ನಿಮಗೆ ಕಷ್ಟ ಆ ಥರ ಮಾಡಿದರೆ ನಿಮ್ಗೆ ಕಷ್ಟ ಬಿಡಿಸ್ಬೇಕಾಗಿತ್ತಲ್ಲ, ನಿಮ್ಮ ಕಷ್ಟ ಬಗೆಹರಿಬೇಕಾಯ್ತಲ್ಲ. ಕಷ್ಟ ಯಾಕೆ ಬಂತು, ಯಾಕೆ ಇದೇ ಕಷ್ಟದಲ್ಲಿದ್ದೀರಲ್ಲ ಅಂಥೇಳಿ ಅವ್ರು ಹೇಳೋಕ್ಕಿಂತ ಬಂದು ನಾವು ಸುಮಾರು ವರ್ಷದಿಂದ ನಾನು ಇದೇ ಥರ ಮಾಡ್ಕೊಂತ ಬಂದೀನಿ. ಇದೇ ಥರ ನಂಬ್ಕೊಂಬಂದೀನಿ. ಆದವರೆಲ್ಲ ನಮ್ಮನೆ ಇದಾಗುತ್ತೆ. ಸುಮಾರು 7 ಗಂಟೆ ಚರ್ಚೆ ಮಾಡೋಕ್ಕೆ ಕುಂತ್ಕೊಂಡು ನಾವು ಬೆಳಗಿನ ಜಾವ 3:30 ತನಕ ಚರ್ಚೆಲ್ಲೇ ಕೂತ್ಕೊಂಡ್ವಿ. ಚರ್ಚೆ ಮಾಡ್ತಾಳೆ ಇದ್ದೀನಿ ನಾನು ಕೂತ್ಕೊಂಡು. ಊಟೆಲ್ಲ ಹೇಳ್ತಿರೋದನ್ನು ಅವರು ಉತ್ತರ ಕೊಟ್ಟಾಗ ನಾನು ಉತ್ತರ ಕೊಡ್ತಾಯಿದ್ದೀನಿ. ಇಷ್ಟು ಬಿಟ್ಟರೆ ವಾದ ಮಾಡ್ಕೊಂತಲೇ ಬಂದು ಸುಮಾರು 3:30 ತನಕ. ಮುಂದೆ 7 ಗಂಟೆ ಕೊಡ್ತಾನೆ, 3:30 ತನಕ ಚರ್ಚೆ ಮಾಡ್ತಾನೆ. ಬೆಳಗ್ಗೆ ಜಾವ 3:30 ಟೈಮ್ನಾಗೆ ಕಿರಿಯ ಮಗಳಲ್ಲಿ ಅವ್ರ ಮನೆಯಲ್ಲಿ ಅವಾಗ ಅವರು ಮನೆಯಲ್ಲಿದ್ದಾಗ ಮದುವೆಗಿನ ಮುಂಚೆನೇ ಸೇರ್ಕೊಂಡಿತ್ತು ಅವರಲ್ಲಿ 2 ದೇವುಗಳು. ಅದು ಗೊತ್ತಿತ್ತು. ಈ ದೇವ್ರುಗಳು ಯಾವೂ ಬಿಡಿಸ್ಲಿಲ್ಲ. ಬರೀ ಪೂಜೆ ಮಾಡೋದು, ಕಟ್ಲೆ ಮಾಡೋದು, ಅವ್ರು ಹೇಳಿದ್ದು ಇದು ಮಾಡೋದು, ಇದೇ ಥರ ಮಾಡ್ಕೊಂತ ಬಂದು ಆವಾಗ ಇವರು ಯಾವಾಗ ನಮಗೆ ಸ್ಟಾರ್ಟ್ ಮಾಡ್ಕೊಂತ ಬಂದು ಹೇಳ್ಕೊಂತ ಬಂದರು, ಆ ಸ್ಪೀಟು ಆ ಹೆಣ್ಮಗಳ ಮೇಲೆ ಕಿರಿಯ ಮಗನ ಹೆಂಡತಿ ಮೇಲೆ ಆ ಪರಿಣಾಮ ಅವನ ಮೇಲೆ ಬೀಳ್ಬಿಡ್ತು. ಇವ್ರು ಹೇಳ್ತಾ ವಾಕ್ಯ ಹೇಳ್ತಾ ಇದ್ರು ಆ ಪರಿಣಾಮ. ಅವಾಗ ಇದ್ದಂಗೆ ದಡಾಲು ಬಿದ್ದು ಈ ಥರಕ್ಕೆ ಹಿಂಗೆ ಬಂದೆ ನಾನು. ಇವರ ಅಣ್ಣನ ಹೆಂಡ್ತೀನಿ ನಾನು. ಈ ನಮ್ಮ ಅಣ್ಣಗೆ ತಂದ್ಕೋಬೇಕು ಅಂತಿತ್ತು, ಇವ್ರು ಕೊಡಲಿಲ್ಲ, ಇಲ್ಲಿ ಕೊಟ್ಟರು. ಅದಕ್ಕೋಸ್ಕರ ಇವಳ ಮೈ ಮೇಲೆ ಆಳ್ಕೆ ಮಾಡ್ತಾಯಿದ್ದೆ. ಇದ್ದಂಗೆ ಬಾಯಿ ಬಿಟ್ಟು ಹೇಳಿಬಿಟ್ಟು ಹೇಳಕ್ಕೆ ನಿಂತ್ಕೊಂಡ್ಬಿಡ್ತು. ಅದು ಆ ಮೈ ಮೇಲಿದ್ದ ದೇವು. ಆವಾಗ ಇದಕ್ಕಿದ್ದಂಗೆ ಹೇಳಕ್ಕೆ ನಿಂತ್ಕೊಂಡು ಬಲಿ
ಎಷ್ಟು ದೇವರು ಬಂದರೂ ಯಾವ ಬಾಯಿ ಬಿಡಿಸಿಲ್ಲ. ಇವರು ದೇವರೂ ಇಲ್ಲ, ಬರೀ ವಾಕ್ಯ ಹೇಳ್ತಿದ್ದಾರೆ. ಹೇಳ್ತಿದ್ದಕ್ಕೆ ಇದು ಈ ಥರ ಮಾತಾಡ್ತಲ್ಲ ಅಂಥೇಳಿ ಆವಾಗ ನನಗೆ ಈ ಇವನ್ನೆಲ್ಲ ಬಿಟ್ಟೆ. ಆವಾಗ ಇದರಲ್ಲಿ ನಾನು ನಿಮಗೆ ನಂಬಿಕೆ ಬಂತು ಯೇಸು ಸ್ವಾಮಿ ಮೇಲೆ. ನಂತರ ನೀವು ಚರ್ಚಿಗೆ ಬರಲಿಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಅವಾಗ ಹೇಳ್ಕೊಂತ ಹೇಳ್ದಂಗೆ ಅವಾಗ ಇದ್ಕಿದ್ದಂಗೆ ಬಂತು. ಆವಾಗ ಅದು ಹೇಳಿ ವಾಕ್ಯ ಹೇಳಿ ಇದು ಮಾಡ್ತು. ಮಾಡಿದಾಗ ಏನಾಯಿತು, ಆವಾಗ ಅದನ್ನು ಬಿಡುಗಡೆ ಕೊಟ್ಟಾಗ ಇದ್ಕಿದ್ದೆ ನಮ್ಮ ಅಣ್ಣ ಹೆಂಡ್ತಿ. ಅದು ಕೆಲವು ಟೈಮ್ನಲ್ಲಿ ಭಾಳ ಆಳ್ಕೆ ಮಾಡೋದು ಬಂದು, ನಿಮ್ಮ ಮಂದಿಯವ್ರು ಮಾಡಲ್ಲ, ಆ ಥರ ಮಾಡ್ತೀರಿ, ಈ ಥರ ನಡ್ಕೊಂತೀರಿ ನಡುವೆ ಬಂದದ್ದು. ಅದು ಜಡೆ ಇಟ್ಟುದ್ದ ಬೆಳೆದಿತ್ತು ಮತ್ತಿಗೆ ಮೇಲೆ, ಅಣ್ಣ ಹೆಂಡ್ತೀರಿ ಅಂತೀರಿ. ಆಯಿತು, ನಾವು ಇನ್ನೇನು ವಿಗ್ರಹಣೆ ಮಾಡ್ತಾಯಿದ್ದೀವಿ, ನಮ್ಮ ಮಂದಿಯವ್ರಿಗೆ ನಾವು ತಪ್ಪು ಮಾಡ್ತಾಯಿದ್ದೀವಿ, ಇದು ದೇವ್ರು ಹೇಳ್ತಲ್ಲ ಅಂಥೇಳಿ ನನಗೆ ಹೇಳಿದ ಕೇಳ್ಕೊಂತ ಹಿಂಗೆ ಇದ್ದು. ಅವಾಗ ಇಲ್ಲಿ ಯಾವಾಗ ಈ ನಮ್ಮ ಸೊಸೆ ಮೇಲೆ ನಮ್ಮಲ್ಲಿ ಯೇಸು ಸ್ವಾಮಿ ಯಾವಾಗ ಆಳ್ಕೆ ಮಾಡ್ತೋ, ಇದ್ಕಿದ್ದ ಅವರು ನಮ್ಮ ಮನೆ 3-4ನೇ ಮನೆ ನಮ್ಮ ಇದಕ್ಕೆ ನಮ್ಮ ಅಣ್ಣ ಮನೆ. ಆ 4ನೇ ಮನೆಯಿಂದ ಅದು ಮಹಿಮೆ ಆಳ್ಕೆಯಾಗಿ ಹೊಡಬಂದು ಕದ ಹಾಕ್ಯಂಡು ನಾವು ಪ್ರೇ ಮಾಡ್ತಾಯಿದ್ವಲ್ಲ, ಬಂದು ಕದೋದಕ್ಕೆ ಬದಾಡಲ್ಲಿ ಬಂದು ದಪ್ಪ ಬಿತ್ತು ಒಳಗೆ. ಈ ಸ್ವೀಟ್ ಇಲ್ಲಿಂದ ಅಲ್ಲಿ ಕೊಡ್ಬೋದು, ಯಾಕೆ ಒಂದೇ ಫ್ಯಾಮಿಲಿ ಅಲ್ಲ. ಅವಾಗ ಅದು ಬಂದುಬಿತ್ತು. ಬಂದುಬಿದ್ದಾಗ ಸೊಸೆ, ಆಮೇಲೆ ಈ ಕಡೆ ಅವನ ಮಗ, ಆಯಮ್ಮನ ಮಗ, ಇವರಷ್ಟು ಇಲ್ಲಿದ್ದರು. ನಮ್ಮಲ್ಲೇ ಬಂದು, ಯಾಕೆಂದ್ರೆ ಅಣ್ಣ ತಮ್ಮಗಳಲ್ಲ, ಈಗ ಒಬ್ರು ಬಂದಾರ ಅಂದಾಗ ಅಷ್ಟು ಮನೆ ಕೂಡ್ಕೊಂಡಿದ್ವಲ್ಲ, ಬೆಳಗಿನ ಜಾವ ಅಷ್ಟು ಬಂದು ಪ್ರೇಯರ್ ಮಾಡ್ಕೊಂತ ಇದ್ದಾಗ ಅವಾಗ ಇವರು ಪಾಸ್ಟ್ರು ಸುಮಾರು 4-5 ಜನ ಹೆಣ್ಮಕ್ಳು ಇವು ದೇವ್ರ ಮಕ್ಕಳನ್ನ ಕರ್ಕೊಂಬಂದಿದ್ರು. ಪ್ರೇಯರ್ ಮಾಡ್ತಾ ಯಾವಾಗ ಆಳ್ಕೆ ಆಯ್ತು, ಇನ್ನು ನಮ್ಮ ಸೊಸೆ ಮಕ್ಕಳು ಬಿತ್ತ. ಅದು ಬಿಟ್ಟು ಹೋದ್ಮೇಲೆ ಇಲ್ಲ, ನಾನು ಇವ್ರು ತಗೊಂಡೋಗಂತ ಬಂತು. ಯೇಸು ಸ್ವಾಮಿ ಬಂದು ನನ್ನ ಗಡ್ಡಿ ಮಾಡ್ತಾಯಿದ್ದೆ. ಮತ್ತು ಯಾಕೆ ಬಂದಿದ್ದೆ ಅಂತ ಕೇಳಿದಾಗ ಈ ಥರ ನನ್ನ ಅಣ್ಣಗೆ, ನಮ್ಮ ತಮ್ಮಗೆ ತಗೋಬೇಕಾಯಿತು, ಕೊಡಲಿಲ್ಲ ಇವ್ರ ಹಣ್ಣು, ಅದಕ್ಕೋಸ್ಕರ ಈ ಮಗಳನ್ನ ಹಾಳು ಮಾಡೋಕ್ಕೆ ಬಂದು ಅಂದರೆ. ಆವಾಗ ನನ್ನ ಕಿರೆ ಸೊಸೆ ಪ್ರೆಗ್ನೆಂಟ್ ಇದ್ಲು. ಪ್ರೆಗ್ನೆಂಟ್ ಇದ್ದಾಗ ಒಂದು ಮಗು, ಅವಳಿ ಜಳಿ 2 ಮಗ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಅವಳಿ ಜಳಿದು ಅಂತ ಹೇಳಿದರು. ಅವಾಗ ಇದೇ ಮಗನ ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡಿಸಿದ್ವಿ. ಈಗ ಹೆರಿಗೆ ಬಿಟ್ಟು ಆವಾಗದಲ್ಲಿ ಒಂದು ಮಗು ತೀರ್ಕೊಂಡು ಹೋಯ್ತು. ಹುಟ್ಟಿ ಒಂದು 3 ದಿವಸ 4 ದಿವಸದಾಗ 2 ಮಗು ಇದ್ದು, ಒಂದು ಮಗು ತೀರ್ಕೊಂಡು ಹೋಯ್ತು. ಆವಾಗ ಅದೇ ಮಗುನ ನಾನೇ ತಗೊಂಡು ಹೋದೆ ಆ ಮಗುನ ಅಂತ. ಅದು ಬಾಯ್ಬಿಟ್ಟು ಹೇಳ್ತು, ಈ ಮೈಮೇಗಿದ್ದು ಆ ಮಗು ತಗೊಂಡೋಗಿದ್ದು ನಾನೇ ಅಂತ. ಆ ಸ್ಪಿರಿಟ್ ಹೇಳ್ತು, ಆಳ್ಕೆ ಮಾಡಿದೆ, ನಾನೇ ತಗೊಂಡು ಹೋದೆ. ಈಗ ಎಲ್ಲ ಥರ ಆಳ್ಕೆ ಮಾಡ್ತಿರೋದು ನಾನೇ. ಇನ್ನು ಸ್ವಲ್ಪ ದಿನದಾಗಿ ಈ ಮಗನೂ ತಗೊಂಡು ಹೋಗ್ಬೇಕು ಅಂತ ಇದೆ. ಏಸಪ್ಪ ನೀನು ಯಾಕೆ ಬಂದಿಲ್ಲಿ, ನೀನು ಬಂದು ಅಡ್ಡ ಆಗಿಬಿಟ್ಟಲ್ಲ, ಈ ಕುಟುಂಬನೇ ನಾನು ವಂಶ ಮಾಡ್ಬೇಕಂತಿತ್ತು ಅಂಥೇಳಿ ಇದ್ಕಿದ್ದಂಗೆ ಯಾವಾಗ ಆ ಸ್ಪೀಟು ಎಲ್ಲ ಹೇಳ್ತಾ ಅಂತು. ನಾನು ಇಲ್ಲಿ ತುಂಬ ಮೈ ಬಿಸಿಯಾಗಿ ನನಗೆ ಏಸು ಕಡೆಗೆ ನನಗೆ ಮನವು ತಿರುಗಿತು. ಅದೊಂದು ಆಯಿತಾ. ಅದಾದಮೇಲೆ ನಮ್ಮ ಅತ್ತಿಗೆಯನ್ನು ಮೈಮೇಗಿದ್ದದ್ದು ಜಡೆ ಬೆಳೆದದ್ದು, ಅದು ಬಂದು ದಡಾಲು ನಡುಮನೆ ಬಂದು ದಪ್ಪ ಬಿದ್ದುಬಿಡ್ತು, ಮೂರ್ತಿ ಬಿತ್ತು. ಅವಾಗ ನೀನೇ ಯಾರು ಅಂತ ಕೇಳಿದರು ಪಾಸ್ಟ್ ದೇವರು. ಇವು ಯಾಕೆ ಬಂದಿದೆಯಾ? ಇಲ್ಲ, ನಾನು ಇವ್ರ ಕುಟುಂಬ ಅವರ ಕುಟುಂಬದಾಗೆ ಮಗನಿಗೆ ಮದುವೆ ಆಗ್ದಂಗೆ ಮಾಡಿರೋ ನಾನೇ. ಈ ಎಮ್ಮನ್ನು ತಗೊಂಡೋಗಿ ಬಂದೀನಿ, ಆ ಮಗನ ತಗೊಂಡೋಗಿದ್ದು ನಾನೇ, ನಮ್ಮ ಅಣ್ಣನ ನಾನೇ ತಗೊಂಡೋಗಿದ್ದು ವಯಸ್ಸಿದ್ದಂಗೆ ಕಲೆ ಅಂತ ಬಾಯ್ಬಿಟ್ಟೆ ಆಳ್ಕೆ ಮಾಡಿಬಿಡ್ತು. ಆಳ್ಕೆ ಮಾಡಿ ಹೇಳ್ತಲ್ಲ, ಇಷ್ಟೆಲ್ಲ ಹೇಳಿದಾಗ ಮತ್ತು ನನ್ನ ಇಲ್ಲಿಗೆ ಪೂರ್ತಿ ನಂಬಿಕೆ ಬಂತು ಏಸಪ್ಪ ಮೇಲೆ. ಯೇಸು ನಿಜ ದೇವರ ಮೇಲೆ ನಂಬಿಕೆ ಬಂತು. ಅದ ನಂತರ ನೀವು ಪ್ರಾರ್ಥನೆ ಬಂದ್ರಿ. ಈಗ ನೀವು ಪ್ರಾರ್ಥನೆ ಬರ್ತಾ ಇದ್ದೀರಾ. ಅದ ನಂತರ ನೀವು ಕುಡಿಯುವಂಥ ಸ್ವಲ್ಪ ಯಾವಾಗ ಕುಡಿತಿದ್ರಲ್ಲ, ಅದು ಕುಡಿಯುವಂಥ ಅಭ್ಯಾಸ ಉಂಟಾ? ಅದೇ ಕುಡಿತಾ ಇದ್ದಲ್ಲ ಯಾವಾಗ ಸ್ವಲ್ಪ. ಈಗ ಕುಡಿತೀರಾಗೆ? ಕುಡಿತಾ ಇದ್ದೆ, ಎರಡಿಕೆ ಆಗ್ತಾಯಿದ್ದೆ, ಹೇಳ್ತೀನಿ ಕೇಳ್ರಿ. ಕುಡಿತಾ ಇದ್ದೆ, ಎರಡಿಕೆ ಆಗ್ತಾಯಿದ್ದೆ. ಅಂದರೆ ಹೆಣ್ಮಕ್ಳು ಹ್ಯಾಬಿಟ್ ಒಂದು ಇರಲಿಲ್ಲ, ಅಷ್ಟು ಬಿಟ್ಟರೆ ಇದಂದರೆ ಕೆಲವು ದಂಧೆಗಳೆಲ್ಲ ಮಾಡ್ತಿದ್ದೆ. ಅದೇ ಕುಡಿಯೋದು ಮಾತ್ರ ಹೆಚ್ಚಿಗೆ ಇರಲಿಲ್ಲ, ಸ್ವಲ್ಪ ಇದೇ ಥರ ಇದ್ದರು. ಅವಾಗ ಇವರು ಪಾಸ್ಟ್ರು, ಅಪ್ಪಾಜಿ ಮತ್ತು ಏನು ಹೆಂಗೆ ನಿಮ್ಮಲ್ಲಿ ನಂಬಿಕೆ ಬಂತ? ಆಯಿತು, ನನ್ನ ನಂಬಿಕೆ ಬಂತು, ನಾನು ಬರ್ತೀನಿ ಅಂಥೇಳಿ ಹಿಂಗೆ ಮಾಡ್ಕೊಂತ ಬಂದು. ಆದರೂ ಸಡನ್ ಅವರು ಈ ಥರ ಬಿಡಬೇಕು ನೀನು ಅಂತ ಏನೂ ಹೇಳಲಿಲ್ಲ ಪಾಸ್ಟ್ರು. ಯಾಕಂದ್ರೆ ನನ್ನ ವಯಸ್ಸಿನಲ್ಲಿ ದೊಡ್ಡವರಲ್ಲ, ಹೇಳ್ಬಾರ್ದು ಅಂತೇಳಿ ಅವರು ಇದೇ ಥರ ಇದ್ದರು. ಸುಮಾರು ಒಂದು 15-20 ದಿವಸದಾಗ ನಾನು ಚರ್ಚಿಗೆ ಬರ್ತಾಯಿದ್ದೆ. ಆದರೂ ಕುಡಿಯೋದು ಸ್ವಲ್ಪ ಕುಡಿತಾಯಿದ್ದೆ, ಎರಡಕ್ಕೇನೂ ಆಗ್ತಿದ್ದೆ, ಬಿಡಿಸಿ ಎತ್ತಿದ್ದೆ. ಅವರು ನಮಗೆ ಇದರ ಹೇಳಲಿಲ್ಲ. ಅವರು
ಬಿಡುವಂತ ಹೇಳಲಿಲ್ಲ. ನೀವೇ ಬಿಟ್ರಿ? ನಾವು ಇದ್ಕಿದ್ದಂಗೆ ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಅಡಿಕೆನೂ ಬಿಟ್ಟೆ, ಬೀಡಿನೂ ಬಿಟ್ಟೆ, ಕುಡಿಯೋದು ಬಿಟ್ಟೆ, ಎಲ್ಲ ಬಿಟ್ಟೆ. ಈಗ ಸಂತೋಷವಾಗಿದ್ದೀರಾ? ಸಂತೋಷವಾಗಿ ಎಲ್ಲರೂ ಕುಟುಂಬವಾಗಿ ಚೆನ್ನಾಗಿದೆ, ಸಂತೋಷವಾಗಿದ್ದೀರಿ. ಈಗ ನಮ್ಮ ಹೆಣ್ಣುಮಕ್ಕಳು ಚೆನ್ನಾಗಿದ್ದಾರೆ, ವ್ಯವಸಾಯ ಕೆಲಸನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊಸೆಯರು ಚೆನ್ನಾಗಾದರು. ಸೊಸೆಯುವ ಆಮೇಲೆ ಅದಾಯಿತು, ನನಗೆ ಗಂಡು ಮಗನೇ ಬೇಕು ಅಂತ ನಾವು ಕೇಳ್ಕೊಂಡ್ವಿ. ಸೊಪ್ಪಕ್ಕೆ ಬಂದಮೇಲೆ ಕಿರಿಮಕ್ಕೆ ಗಂಡು ಮಗನೇ ಕೊಟ್ಟರು. ಆಮೇಲೆ ನಡ್ಲು ಮಗುವ ಅದು ಬಿಡುಗಡೆ ಆದಮೇಲೆ ಅವನಿಗೂ ಗಂಡು ಮಗ ಬೇಕಂತ ಕೇಳಿದ್ವಿ, ಗಂಡು ಮಗ ಕೊಟ್ಟರು. ಆಮೇಲೆ ಇತ್ತೀಚೆಗೆ ಸೋಮಕೊಪ್ಪದಲ್ಲಿ ಪ್ರಯಾರಿಗೂ ಅಂತ ಹೋಗ್ತಾಯಿದ್ವಿ. ಆವಾಗ ನಮ್ಮ ಮಗ್ಗೆ ಹಿರೇಮಗ್ಗೆ ಅವನು ತುಮಕೂರು ಹತ್ರ ಒಂದು ಹಳ್ಳಿ ಹೈವೇ ಕ್ರಾಸ್ನಲ್ಲಿ ಒಂದು ಡಾಬಾ ಮಾಡ್ಕೊಂಡು ಡಾಬಾದಲ್ಲಿ ಅವನು ಅಡುಗೆ ಮಾಡ್ಕೊಂತ ಅಲ್ಲೇ ಅವನು ಕುಟುಂಬ ಅಲ್ಲಿ ನಡ್ಕೊಂತಿದ್ದ. ಆವಾಗ ಇದ್ಕಿದ್ದಂಗೆ ಕಾಯ ಹುಷಾರಿಲ್ಲ ಅಂಥೇಳಿ ಫೋನ್ ಬಂತು. ಈ ಪ್ರಯಾರಿ ಬಂದಾಗಲೇ ಅಯ್ಯ ಮತ್ತು ನನ್ನ ಹಿರೇಮಗ್ ಆಗೈತೆ ಮತ್ತು ಹೆಂಗೆ ಮಾಡೋಣ, ಆಯ್ತಪ್ಪಜಿ ಒಂದಿನ ಹೋಗೋಣ ಅಂಥೇಳಿ ಪ್ರಯಾರಿಗೆ ಬಂದಾಗ ಅವಾಗ ಸಂಡೇ ಸುಮಾರು 3-4 ಗಂಟೆಗೆ ಪ್ರೇಯರ್ ಮುಗಿಸ್ತಾರಂತಾರು. ಅವತ್ತು 1:30ಗೆ ಪ್ರೇಯರ್ ಮುಗಿಸಿದ್ರು. ಪ್ರೇಯರ್ ಮುಗಿಸಿ ಮತ್ತು ನಾನು ಹಿರೇಮಗ್ತಾಗ ಅಲ್ಲಿ ಬೆಂಗಳೂರು ಹತ್ರ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದ. ಅಲ್ಲಿಗೆ ಹೋಗಿ ಪ್ರೇಯರ್ ಮಾಡೋಕ್ಕಂತೇಳಿ ಕರ್ಕೊಂಡು ಹೋಗಿ ಪಾಸ್ಟ್ರು, ಸುಮಾರು ನಮ್ಮೂರು ಪಾಸ್ಟ್ರು, ನಮ್ಮ ಫ್ರೆಂಡ್ಗಳು, ದೇವ್ರ ಮಕ್ಕಳು ಒಂದು 3 ಜನ, ಈರಣ್ಣ, ಅಲ್ಲಿಗೆ ಹೋಗಿ ಪಾಸ್ಟ್ ಕರ್ಕೊಂಡು ಹೋದಾಗ ನನ್ನ ಹಿರೇಮಗ ಅವ್ರ ಹೆಂಡತಿ ಕಡೆಯವರು ಭಾಳ ವಿಗ್ರಹಾಧನೆ ಮಾಡೋರು. ಆದರೂ ಆ ವಿಗ್ರಹನಿಗೆ ನನ್ನ ಮಗನ ಅವ್ರನ್ನ ಬುಟ್ಟಿಯಲ್ಲಿ ಹಾಕ್ಕೊಂಡು ಅವರ ವಾಸಕ್ಕೆ ಮಣಿಕೊಂಬಿಟ್ರು. ನಮ್ಮ ತಂದೆ ತಾಯಿ ಏನು ಅಂತೇಳಿ ಅವ್ರು ಬಂದು ನೋಡ್ತಾ ಇರಲಿಲ್ಲ. 6 ತಿಂಗಳಿಗೋ 3 ತಿಂಗಳಿಗೋ ಅವರ ಒಂದು ಸರಿ ಬರೋದು, ನಮ್ಮನ್ನು ಗಮನಿಸಿರಲಿಲ್ಲ. ಯಾವ ಕಷ್ಟದಲ್ಲಿದ್ದರು, ಇಷ್ಟರಲ್ಲಿ ಕಷ್ಟದಲ್ಲಿದ್ದರು, ₹1 ಸಹಕಾರ ಮಾಡಲಿಲ್ಲ. ಅವ್ನು ದುಡಿಮೆ, ಅವ್ನ ಹೆಂಡತಿ ಮಕ್ಕಳು, ಅವರು ಹೆಂಡತಿ ಕಡೆಯವ್ರನ್ನೇ ಅವನು ಬೆಂಬಲ ಇಟ್ಕೊಂಡು ಅವ್ನು ಅಲ್ಲೇ ಜೀವನ ಮಾಡ್ಕೊಂತ ಇದ್ದ. ಅಲ್ಲಿಗೆ ಪ್ರಾರ್ಥನೆ ಮಾಡಿದ್ರೆ ಅವಾಗ ಅಲ್ಲಿಗೆ ಹೋಗಿ ಪ್ರಯತ್ನ ಮಾಡೋಕ್ಕಂತ ಹೋದ್ವಿ ಹಾಸ್ಪಿಟ್ಲಲ್ಲಿ. ಇವನು ನಂಬಲೇ ಇಲ್ಲ ನನಗೆ ಈ ದೇವರೇ ನಮಗೆ ಒಳ್ಳೆಯದು, ಇಲ್ಲಿ ತನಕ ದೇವರು ಸಾಕಿದ ದೇವರೇ ನಮ್ಗೆ ಸಾಕ್ತತೆ, ಈಗ ನಮಗೇನು ಪ್ರಯತ್ನ ಬೇಡ, ಈಗ ನಾವು ಈ ದೇವರಿಗೆ ಬರ್ಬೇಕು, ಈ ನೇಮ್ಗಳೆಲ್ಲ ಬಿಟ್ಟು ಅಂತ ಪ್ರೇಯರ್ ಮಾಡಿಸ್ಕೊಳ್ಳಿಲ್ಲ. ಅವಲ್ಲಿ ನಾವು ಹೋದಾಗ 4-5 ಜನ ಮತ್ತು ಸುಮ್ಮನೆ ಖರ್ಚಿಟ್ಕೊಂಡು ಹೋದ್ವಲ್ಲ, ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ದೆ. ಅವಾಗ ಹೆಣ್ಮಕ್ಳು ಇರಲಿ ನೋಡೋಣ ಅಂತೇಳಿ ಹೆಣ್ಮಕ್ಳನ್ನ ಅಲ್ಲೇ ಬಿಟ್ಟು ಫಾಸ್ಟು ನಾವು ಮತ್ತೆ ರಿಟರ್ನು 12 ಗಂಟೆಗೆ ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ. ಓಕೆ, ಮತ್ತು ಅವ್ರಿಗೆ ಗುಣ ಆಯ್ತಲ್ಲ? ಆಮೇಲೆ ಅವ್ರಿಗೆ ಗುಣ ಆಯಿತು. ಓಕೆ, ಅಲ್ಲಿ ನಾವು ಮನೆಯಲ್ಲೇ ಪ್ರೇಯರ್ ಮಾಡಿದ್ವಿ. ಅಲ್ಲಿ ಮುಗೀತು. ಅಲ್ಲಿ ಮುಗಿದ್ಮೇಲೆ ಸುಮಾರು ದಿವಸ ಆಯಿತು. ಆಮೇಲೆ ನಮ್ಮ ಹೆಣ್ಮಕ್ಳು ಹೋದರು. ಅಲ್ಲಿ 3-4 ದಿವಸ ಇದ್ದರು. ನಮ್ಮ ಹೆಣ್ಮಕ್ಳಿಗೆ ಭಾಳ ಅವಮಾನ ಮಾಡಿದ್ರು. ಯಾಕೆ ಏಸು ಕಡೆಯಿಂದ ಹೆಣ್ಮಕ್ಳು ಭಾಳ ಅವಮಾನ ಮಾಡಿ ಅಳಿಸಿ ಭಾಳ ದುಃಖದಲ್ಲಿ ನಮ್ಮ ಊರಿಗೆ ಬಂದರು. ಸ್ವಲ್ಪ ದುಡ್ಡು ಕೊಟ್ಟು ಬಂದಿದ್ದ ಮಗನಿಗೆ ಕಷ್ಟಕ್ಕೆ ಅಂತೇಳಿ ಆ ದುಡ್ಡು ಕೊಟ್ಟಿದ್ದಾಳೆ. ಆದರೂ ದುಡ್ಡು ಕೊಟ್ಟರು ದುಡ್ಡು ಇಸ್ಕೊಂಡು ನಾವು ಹೊರತು ಮತ್ತು ಹಿಂದಿನೇ ಮಾಡಿ ದೇವ್ರ ಬಗ್ಗೆ ಬೈದು ಅವ್ರ ಹೆಣ್ಮಕ್ಳ ಕಡೆಯವರು, ನಮ್ಮ ಮನೆಯವರು, ಮಗನು ಹಿಂದಿನೇ ಮಾಡಿ ಹೊತ್ಕೊಂತ ಮನೆಗೆ ಬಂದು ಈ ಥರ ನನಗೆ ಅವಮಾನ ಮಾಡಿ ಇರಲಿ ಬಿಡು. ಓಕೆ, ದೇವರಿಗೆ ಬಿಟ್ಟು ಖಂಡಿತ ದೇವರು ಅವ್ರ ಸಂಗ ಒಂದೊಂದಿನ ಕರ್ಕೊಂಡು ಬರ್ತಾರೆ ಅಂದು ಈ ಥರ ಕೇಳಿ ಅವ್ನು ಫಾಸ್ಟಿಗೆ ಹೇಳಿದ್ವಿ. ಫಾಸ್ಟಾಗಿ ಮತ್ತು ಈ ಥರ ಆಯ್ತಲ್ಲ, ಮತ್ತು ಮಗ ಬರ್ಬೋದಲ್ಲ, ಇಲ್ಲಿ ಬಿಡಿ ಅಪ್ಪಾಜಿ ಒಂದಿನ ನೀವು ಹೊಂದ್ಕೊಂಡ್ರ ಅವನೊಂದಿನ ಬರ್ತಾನೆ ಅಂತೇಳಿ ಇದೇ ಥರ ಇದ್ವಿ. ಇದೇ ಥರ ಇದ್ದಾಗ ಇಲ್ಲಿ 3ನೇ ವರ್ಷದಾಗೆ ಮನೆ ಬಂದು ಫೋನ್ ಮಾಡ್ದ, ಅಪ್ಪಾಜಿ ನಿಮ್ಮ ಮತ್ತೆ ಹಿರಿಯರ ಹಬ್ಬ ಬಿಟ್ಟಿದೆ, ಎಲ್ಲ ಕಷ್ಟ ಬಂತು, ಈಗ ಹಿರಿಯರು ಹಬ್ಬದ್ದು ಸ್ವೀಟು ನನಗೆ ಹಿರಿಯ ಮಗಲ್ಲ ನಾನು ನಿನಗೆ, ಮತ್ತು ನಾನೊಂದು ಪೂಜೆ ಮಾಡಬೇಕು ನಮ್ಮ ಜಮೀನಲ್ಲಿ, ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತಂದೇಳಿ ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ, ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ನಮ್ಮ ಹೆಣ್ಮಕ್ಳ ಹತ್ರ ಮಾತಾಡಿದ್ದಾರೆ. ಅವು ನಮ್ಮ ಹೆಣ್ಮಕ್ಳು ಈ ತರ್ಕಿದ್ದಾರೆ ಹೇಳಿ ಹಿಂಗೆ ಮಾಡ್ತಾನಂತೆ ಹೆಂಗೆ ಅಂತ. ಅವು ನಮ್ಮ ಸಿದ್ದೇಶಿ ಪಾಸ್ಟ್ರಿಗೆ ಫೋನ್ ಮಾಡಿದ್ವಿ, ಇಲ್ಲ ಆ ಥರ ಎಲ್ಲ ಮಾಡೋಂಗಿಲ್ಲ, ಮಾಡಿಕೊಡೋದು ಮತ್ತು ಹೆಂಗೆ ಮಾಡೋಣ. ಅವು ಮೆಕ್ಕೆಜೋಳ ಹಾಕಿದ್ವಿ, ಮೆಕ್ಕೆಜೋಳ ಮರಿಯಕ್ಕೆ ಹೊಲಕ್ಕೆ ಹೋಗಿದ್ವಿ, ಮನೆಯವರೆಲ್ಲ ಕರ್ಕೊಂಡು ಕೊಲೆ ಕರ್ಕೊಂಡು. ಆವಾಗ ಅವರು ಇದಕ್ಕಿದ್ದಂಗೆ ನಮ್ಮ ಪಕ್ಕದ ಮನೆಗೆ ಅವರು ಯೇಸುವಿಗೆ ನಡ್ಕೊಂಡ್ರು ಸ್ವಲ್ಪ ಜನ ಊರಲ್ಲಿ ಇನ್ನೇ ಮಾಡೋದಕ್ಕೆ ಅವ್ರು ಬಿಟ್ಬಿಟ್ರು. ಕೆಲವು ಅವ್ರ ದುರ್ಚಟಗಳು, ಈ ಚಟಗಳು ಅಭ್ಯಾಸಗಳು ಬಿಡೋಕ್ಕಾಗುತ್ತೆ. ಪಕ್ಕ ಮನೆ ಅಣ್ಣ ತಮ್ಮ ಮನೆಯವರು ಸೊಸೆಯರು ಅವ್ರು ಬಿಟ್ಬಿಟ್ರು, ಹೇಳ್ಕೊಟ್ಟಂದ್ರೆ ಬಿಟ್ಬಿಟ್ರು. ಇಷ್ಟೆಲ್ಲ ವಿಗ್ರಹ ಮಾಡಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಜಡೆಲ್ಲ ಕಟ್ ಮಾಡಿ ಅವರು ಸುಮಾರು ವರ್ಷದ ತನಕ 2-3 ವರ್ಷದ ತನಕ ಬಂದು ಮತ್ತು ಆ ದಂಡಿಗೆ ಹೋಗ್ಬಿಟ್ರು.
ಓಕೆ. ಅವು 2 ಕುಟುಂಬದವ್ರಿಗೂ. ಈಗ ನಮ್ಮದೊಂದು ಕುಟುಂಬ ಇದೇ ಥರ ನಡ್ಕೊತ ಬಂದು ನನಗೆ ಫೋನ್ ಮಾಡಿ ಹೇಳಲಿಲ್ಲ, ಅಪ್ಪಾಜಿ ಈ ಥರ ಪೂಜೆ ಮಾಡ್ತೀನಿ ಅಂತೇಳಿ. ಅವಾಗ ಅವ್ನು ಹೇಳಲಿಲ್ಲ, ಪಕ್ಕದ ಮನೆಯವ್ರು ಬಂದು ಹೇಳಿದರು. ಅವ್ನು ನಮ್ಮ ಹೆಣ್ಮಕ್ಳಿಗೆ ಹೇಳಿದ್ರು. ನಾ ಮಾಡ್ಸಲ್ಲ ಅಂತ ನಾನು ಹಿಂಗೆ ಆಟ ಮಾಡಿದ್ವಿ. ಹಿಂಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದಾಗ ಇದ್ಕಿದ್ದಂಗೆ ಹೆಂಡ್ತಿ ಕರ್ಕೊಂಡು ಬೈಕ್ ತಗೊಂಡು ಪಕ್ಕದ ಮನೆಗೆ ಬಂದರೆ ಮನೆ ಬರಲಿಲ್ಲ. ಮನೆ ಬರಲಿಲ್ಲ. ಇದ್ಕಿದ್ದಂಗೆ ನಾನು ಹೊಲ್ದಾಗ ಕೆಲಸ ಮಾಡ್ತಾಯಿದ್ದೆ. ನಮಗೆ ಸಣ್ಣ ಸೊಸೆ ಮನೆಯಲ್ಲಿದ್ಲು. ಈ ಥರ ಈ ಸಾಮಾನು ಜೋಡಿಸ್ಕೊಂಡು ಪೂಜೆ ಸಾಮಾನು ತಗೊಂಡು ಹೊಲಕ್ಕೆ ಜಮೀನು ತಗೊಂಡು ಹೋಗ್ಬಿಟ್ಟು, ಅವು ನಮ್ಮ ಸಣ್ಣ ಕೂಸಿನ ಮಗು, ಗಂಡು ಮಗು ಹುಟ್ಟಿತ್ತು. 3-4 ತಿಂಗಳಾಗಿತ್ತು ಅಷ್ಟೇ. ಅದು ಮಗು ಬಿಟ್ಟು ಓಡ ಬಂದು ಜಮೀನಿಗೆ. ಊರು ಬಿಟ್ಟು ಸ್ವಲ್ಪ ದೂರದಾಗೆ ಜಮೀನಿತ್ತು. ಜಮೀನು ಮಾಡಿದ್ದೆ. ಆ ಹೊಲದಾಗೆ ಕೆಲಸ ಮಾಡ್ತಾಯಿದ್ವಿ. ತೆನೆ ಮರಿತಾಯಿದ್ವಿ. ಮೆಕ್ಕೆಜೋಳ ಬಂದು ಹೇಳಿದ್ವಿ. ಆದ ತಕ್ಷಣ ನಮ್ಮದು ಟಿ ವಿ ಎಸ್ಸು ಸುಮಾರು ಈಗ 25 ವರ್ಷದ್ದು 30 ವರ್ಷದ್ದು ಟಿ ವಿ ಎಸ್. ಆ ಟಿ ವಿ ಎಸ್ನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಆ ಗಾಡಿ ತಗೊಂಡು ನಾನು ಕಿರೆ ಮಗ ಕರ್ಕೊಂಡು ಅವ್ನು ಭದ್ರತೆ ನನ್ನ ಮಗಿದ್ನಲ್ಲ ಅವನಿಗೆ ಫೋನ್ ಮಾಡಿ ಈ ಥರ ನಿಮ್ಮ ಮಣ್ಣು ಬಂದ್ರಂತ ಬಂದು ಹೊಲದಲ್ಲಿ ಪೂಜೆ ಮಾಡೋಕೆ ಬಂದಾನೆ, ಮತ್ತು ಅದು ತಡೆ ಹಾಕ್ಬೇಕು ಬಾರಪ್ಪ ಅಂತ. ಅಪ್ಪಾಜಿ ನೀವು ಹೋಗಿ ನಾನು ಬರ್ತೀನಿ ಅಂತ ಹೋಗಿ ಅಲ್ಲಿ ತಡೆ ಹಾಕಿ ಅವನು ನಮಗೆ ಹೊಡೆಯೋಕೆ ಅಂತ ಬಂದು ನೋಡಿಯಪ್ಪ ಪೂಜೆ ಮಾಡೋಕ್ಕಂತ ಬಿಡಲ್ಲ. ನಮ್ಮ ಪಕ್ಕದ ಮನೆ ಅಣ್ಣ ತಗೊಳ್ಳಲ್ಲ, ಅವರು ಅಣ್ಣನೂ ತಮ್ಮನ ಕರ್ಕೊಂಡು ಅವ್ನು ಪೂಜೆಗೆ ಕರ್ಕೊಂಡು ಸಾಮಾನು ತಗೊಂಡು ಹೋಗಿದ್ದ ನಮ್ಮ ಜಮೀನಿಗೆ. ಮಾಡೋಕ್ಕೆ ಬಿಡಲಿಲ್ಲ. ಅವು ಏನಕ್ಕ ಕರ್ಕೊಂಬಂದಿ ಅಂತ ಕೇಳಿದೆ. ಇಲ್ಲ ನಾನು ಫೋನ್ ಮಾಡಿದ್ರು ಮತ್ತು ನಾನು ಜಮೀನು ಪೂಜೆ ಮಾಡೋಕ್ಕಂತ ಬಂದು ಜಮೀನು ಅವನಿಗೆ ವಾಸವಾಯ್ತಲ್ಲ, ಅವನಿಗೆ ಅಧಿಕಾರ ಇದೆಯಲ್ಲ, ಜಮೀನಿಗೆ ಪೂಜೆ ಮಾಡ್ತಾನೆ. ಮಾಡೋಕ್ಕೆ ಕೊಡಲ್ಲ ಅವನು ಜಮೀನಿಗೆ. ಜಮೀನು ನನ್ನ ಹೆಸರಿಗೆ ಅವ್ನ ಹೆಸರಿಗೆ ಜಮೀನು ಬರ್ಕೊಟ್ಟಿದ್ದೀನಿ ನಾನು ಅವ್ನು ಮಾಡೋಕ್ಕೆ. ನಾವು ಹಿಂದಿಂದಲೂ ಮಾಡ್ಕೊಂಬಂದಲ್ಲ ನಾವು ಹಿರಿಯರ ಪೂಜೆ. ಇವನೇನು ಮಾಡೋಕ್ಕೂ ನಾನು ಮಾಡಿದ್ದು ಇವ್ನು ಮಾಡ್ಬೇಕಾಯ್ತು. ನಾನು ಮಾಡಿಲ್ಲ, ಇವನು ಯಾಕೆ ಮಾಡ್ಬೇಕು ಅಂತಿದ್ದೆ. ಚರ್ಚೆ ಮಾಡಿ ವಾದ ಮಾಡಿ ವಾಪಸ್ ಕರ್ಕೊಂಬಂದು ಅಲ್ಲಿ ಹೀಗೆ 2 ವರ್ಷ ಆಯಿತು. ಅವನೇನು ಮಾತಿಲ್ಲ, ಅವ್ರ ಮನೆ ಬರೋಲ್ಲ, ಅವ್ರ ಹೆಂಡತಿ ಮಗಳು ಕಟ್ಟಿದ್ದಾರೆ. ನಮ್ಮ ಕುಟುಂಬ ಈ ಥರ ಇದೆ. ಓಕೆ, ಇಲ್ಲಿಗೆ ಖಂಡಿತ ಮುಂದೊಂದು ದಿನ ಅವ್ರು ಕೂಡ ಬರ್ತಾರೆ. ನೀವು ಇಲ್ಲಿವರೆಗೆ ಬಂದು ನಿಮ್ಮ ಅತ್ತೆ ಮೇಲೆ ಸಾಕ್ಷಿ ಬರಲಿ ಅಂತೇಳಿ ಸಾಕ್ಷಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ ಅವರಿಗೋಸ್ಕರ ಬರೋದಕ್ಕಾಗಿ. ನೀವು ಇಲ್ಲಿವರೆಗೆ ಒಂದು ಅತ್ತೆ ಮೇಲೆ ಸಾಕ್ಷಿನ ಮಟ್ಟಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಪ್ರಿಯ ತಂದೆ ಆದಂಥ ಗೋವಿಂದಪ್ಪ ಅವರ ಸಾಕ್ಷಿಯನ್ನು ನೀವು ಕೇಳಿದಿರಿ. ಇವರ ಜೀವಿತದಲ್ಲಿ ಕೂಡ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಪ್ರಿಯರೇ, ಇವರ ಅನೇಕ ರೀತಿಯಲ್ಲಿ ಇಡೀ ಕುಟುಂಬವನ್ನೇ ದೇವರು ಅನೇಕ ಗಂಡಾಂತರಗಳಿಂದ ದುರಾತ್ಮನ ಪೀಡಿತದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಇವರೇ ನಮ್ಮೊಟ್ಟಿಗೆ ಇದ್ದು ಈ ಒಂದು ಸಾಕ್ಷಿಯನ್ನು ನೀವು ಕೇಳಿದಕ್ಕಾಗಿ ನಿಮಗೆ ಧನ್ಯವಾದ ಸಮರ್ಪಿಸುತ್ತಾ ಮುಂದಿನ ದಿನದಲ್ಲಿ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ.